गजाननं गजाननं भूतगणादिसेवितं गजाननं कवित्तजम्बूफलसारभक्षितम् उमासुतं शोकविनाशकारणम् उमासुतं शोकविनाशकारणं नमामि 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 विघ्नेश्वर पादपङ्कजम् ಶ್ರೀಪತಿಗೆ ಸೊಬಗನು ಉಡುಪತಿಗೆ ಶಾಂತಿಯನ್ನು ವಾಣಿಪತಿಗೆ ಚಾತುರ್ಯಮಂ ದಿವಸ್ಪತಿಗೆ ಪ್ರತಾಪಮಂ ಸುರಪತಿಗೆ ಭೋಗಮಂ ರತಿಪತಿಗೆ ಮೂಲೋಕವಾವರಿಸುವ ರೂಪಂ ಸರಿತ್ಪತಿಗೆ ಗಂಭೀರತೆಯನ್ನು ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನು ಯಮಗಿಷ್ಟ ಸಿದ್ಧಿಯಂ ಮಾಡ್ಕೆ ಸಂತೋಷದಿಂದ ಇವತ್ತು ನಮ್ಮ ಮಧ್ಯೆ ಕಾಳಿದಾಸರು ಅಭಿನವ ಕಾಳಿದಾಸರು ಇದ್ದಾರೆ. ಯಾಕಂತಂದರೆ ರಾಮಕೃಷ್ಣನ ಜೊತೆ ನಾನು ಸ್ವಲ್ಪ ಮಾತಾಡ್ತಿದ್ದೆ ಮಧ್ಯೆ. ಅವರು ನನ್ನ ಜ್ಞಾಪಿಸಿದ್ರು ಅಭಿನವ ಕಾಳಿದಾಸರು ಬರೆದಂಥ ಶ್ರೀ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಒಂದು ಯಾಕೆ ಕಾರ್ಯಕ್ರಮ ಮಾಡ್ಬೋದು ಅಂತ. ತಕ್ಷಣ ನಾನು ಇಂಟರ್ನೆಟ್ ಹುಡುಕಿ ಅವರ ಅಭಿಜ್ಞಾನ ಶಾಕುಂತಲ ನಾಟಕ PDF ಸಿಕ್ತು, ಅದನ್ನು ನಾನು ಮಾಡಿಸಿದೆ. ಇಬ್ಬರೂ ಕೇಳ್ಕೊಂಡೆ, ಇಬ್ಬರೂ ಒಪ್ಕೊಂಡ್ರು. ಇಬ್ಬರು ಪ್ರಶಸ್ತಿ ವಿಜಯಿಸಿದ್ರು. ನಮ್ಮ ರಾಮಕೃಷ್ಣವರು ಕುಮಾರವ್ಯಾಸ ಪ್ರಶಸ್ತಿ ಮತ್ತು ಕಲಾಶ್ರೀ ಪ್ರಶಸ್ತಿ ವಿಜಯಿಸಿದರು. ಮತ್ತು ನಮ್ಮ ವಿದ್ವಾನ್ MR ಕೇಶಮೂರ್ತಿಯವರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ MR ಕೇಶಮೂರ್ತಿಯವರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ವಿಜಯಿಸಿದರು. ನಮ್ಮ ಮನೆಗೆ ಬಂದಿರೋದು ನಮ್ಮ ಸೌಭಾಗ್ಯ. ಇದನ್ನು ಕೇಳೋದು ನಮ್ಮ ಪೂರ್ವಜನ್ಮದ ಸುಕೃತ. ಅವರು ನಮಗೆ ಶಾಕುಂತಲ ಕಾಳಿದಾಸನ ಶಾಕುಂತಲ ನಾಟಕದ ತರ್ಜುಮೆ ಅಂದರೆ ಇವರು ಬಸವಪ್ಪ ಶಾಸ್ತ್ರಿಗಳು ಮಾಡಿದ ತರ್ಜುಮೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ. ನನಗೆ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಪರಿಚಯ ಆಗಿದ್ದು ನಮ್ಮ ತಾಯಿಯವರಿಂದ. ಕಾಯೋ ಶ್ರೀ ಗೌರಿ ಕರುಣಾಲಹನಿ ತೋಯ ಜಾಕ್ಷಿ ಶಂಕರೀಶ್ವರಿ ಅಂತ ಮೈಸೂರು ಆ್ಯಂಥಮ್ ಅಂತ ಅದನ್ನ ಹೇಳ್ತಾ ಇದ್ರು ನಮ್ಮ ತಾಯಿಯವರು. ರೆಸ್ಯೂಮ್ ಇಟ್ಕೊಂಡು ಅವರು ಟೀಚರು ಅದನ್ನ ಹೇಳೋರು ಕಾಯೋ ಶ್ರೀ ಗೌರಿ ಬಗ್ಗೆ. ಅದರಿಂದ ನನಗೆ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಪರಿಚಯ ಆಯಿತು. ಹಾಗೆ ಸೊ ಇವತ್ತು ನಮ್ಮ ಮನೆಗೆ ಅವರು ಬಂದಿರೋದು. ಇವತ್ತಿಂದ ನಾವು ಅಭಿಜ್ಞಾನ ಶಾಕುಂತಲದ ಕನ್ನಡ ರೂಪವನ್ನು ನಾವು ಪ್ರಸ್ತುತಪಡ್ತೀವಿ. ಅವರಿಬ್ಬರಿಗೂ ಸ್ವಾಗತ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಕೇಳಿಸ್ಕೊಡಿ. ಕನ್ನಡದಲ್ಲಿ ಕೇಶಮೂರ್ತಿಗಳು ವಾಚನ ಮಾಡ್ತಾರೆ. ಮಧ್ಯೆ ಅವ್ರದ್ದು ಸ್ವಲ್ಪ ವ್ಯಾಖ್ಯಾನ ಕೂಡ ಇರ್ಬೋದು. ಮತ್ತು ನಮ್ಮ ವ್ಯಾಖ್ಯಾನವನ್ನು ಡಾಕ್ಟರ್ ಕೆ ರಾಮಚಂದ್ರ ಮಾಡ್ತಾರೆ. ನಮಸ್ಕಾರ. ಸರಿ ಇದೆಯಲ್ಲ ಇಲ್ಲಿ ಹಾಲಾಗಿದೆಯಲ್ಲ ಅಲ್ಲಿ ಇಲ್ಲಿ ಶುರು ಮಾಡ್ಬೋದಾ ಸರ್? ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ
या सृष्टिः सष्टुराज्ञा वहति विधिपुतं या हविर्या च होत्री ये द्वे कालं विधत्तः ये द्वे कालं विधत्तः श्रुतिविषयगुणा या स्थिता व्याप्य विश्वम् यामाहुः सर्वबीजप्रकृतिरिति यया प्राणिनः प्राणवन्तः यामाहुः सर्वबीजप्रकृतिरिति यया प्राणिनः प्राणवन्तः प्रत्यक्षाभिः प्रपन्नस्तनुभिः प्रत्यक्षाभिः प्रपन्नस्तनुभिः अवतु वस्ताभिः अष्टाभिरीशः ಆಗುದು ಧಾತೃ ಸೃಷ್ಟಿಗೆ ಮೊದಲ್ ಆಗುದು ಧಾತೃ ಸೃಷ್ಟಿಗೆ ಮೊದಲ್ ಕುತಹವ್ಯಮನಾಂ ಪುದಾವುದು ಇನ್ನಾಗುದು ಹೋತೃ ಶಬ್ದ ಗುಣಂ ಆಬುಧವಾವು ಕಾಲಕರ್ತಗಳು ಆವುದು ಸಿರ್ ಜಗಕ್ಕೆ ಉಸಿರ್ವರಾವುದ ಭೂತಗುಲ ಪ್ರಧಾನಮೆಂದು ಆ ಒಡಲೆಂಟರಿಂದೆ ಮೆರೆವ ಈಶನೊಳಚ್ಚುಗೆ ನಿಮ್ಮ ಭೀಷ್ಟವಂ ಸನ್ಮಾನ್ಯ ಕೇಶವಮೂರ್ತಿಗಳ ಒಳಗೂಡಿ ರಾಮಶೇಷನಾದ ಈ ವ್ಯಕ್ತಿ ಒಂದೆರಡು ಮಾತು ಆಡ್ತಾ ಇದ್ದಾರೆ. ಹಾಗೆಯೇ ನಮಗೆ ಆಶ್ರಯವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ ಡಾಕ್ಟರ್ ಚಂದ್ರಕಾಂತ್ ಅವರು ಆದೇಶಿಸಿದ ಹಾಗೆ ಕಾಳಿದಾಸ ಮಹಾಕವಿಯ ಅದ್ಭುತವಾದ ಸುಂದರವಾದ ಸರ್ವಕಾಲಕ್ಕೂ ಚಿರಂತನವಾಗಿ ಶೋಭಿಸತಕ್ಕಂಥ ಅಭಿಜ್ಞಾನ ಶಾಕುಂತಲ, ಕರ್ನಾಟಕ ಅಭಿಜ್ಞಾನ ಶಾಕುಂತಲ ಈ ನಾಟಕವನ್ನು ತಾವು ಅವರು ಹೇಳಿದ್ರ ಪ್ರಕಾರ ತಗೊಂಡಿದ್ದೇವೆ. ಅದು ಅಲ್ಲಿ ವಾಚನ ವ್ಯಾಖ್ಯಾನವನ್ನು ನಮ್ಮ ವಿದ್ವಾನ್ ಶ್ರೀ ಕೇಶವಮೂರ್ತಿಗಳು ನಡೆಸ್ಕೊಡ್ತಾರೆ. ವ್ಯಾಖ್ಯಾನದ ಒಂದೆರಡು ಮಾತು ಆಡಲಿಕ್ಕೆ ನಂಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಮನಸ್ಸಿಗೆ ಸಂತೋಷವಾದಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಸೀತಾದೇವಿಗೆ ಹೇಳ್ತಾನೆ, ಕಾಲದ ಒಂದು ವ್ಯಾಪ್ತಿ ಇದ್ದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಸಂಧಿಸಬಹುದು, ಒಳ್ಳೆ ಮಾತನ್ನು ಆಡ್ಬೋದು. ನೋಡಮ್ಮ, ಆ ದಿಕ್ಕಿ ತಾಯಿ, ನಾನು ಬಂದಿದ್ದೇನೆ, ನಿನ್ನ ನೋಡಿದ್ದೇನೆ, ನೀನು ಮಾತಾಡಿಸಿದ್ದೇನೆ, ಇದು ಸಾಕ್ಷಿ ಅನ್ನೋಂಥ ರೀತಿ ಹೇಳ್ತಾನೆ. ಬಸವಶಾಸ್ತ್ರಿಗಳ ಬಗ್ಗೆ ನಮಗೆ ಓದೋಕ್ಕೆ ಮೊದಲಿಂದ ನಾನು ಓದುವಿಕೆಯ ರಂಗಭೂಮಿ ಈ ವಿಚಾರದಲ್ಲಿ ಇದ್ದರೂ ಕೂಡ ಅವರ ನಾಟಕಗಳನ್ನು ನೋಡುವ ಸೌಭಾಗ್ಯ ಸಿಕ್ಕಿದ್ದಲ್ಲ. 53, 54, 55 ಈ ಚಿಕ್ಕ ವಯಸ್ಸಿನಲ್ಲೇ ಅದು ನಾವು ತುಂಬ ಕುಗ್ರಾಮ ಹಿರೇಗೌಡ ಚಿಕ್ಕಗೌಡ ಅಲ್ಲಿ ಬೆಳೆದಾಗ ಮಸ್ತಾನ್ ಬೇಗ್ ನೋಡಿ ಅವರು ಹೇಳ್ಕೊಟ್ಟಿರುವಂಥದ್ದು ರಂಗಭೂಮಿ ನಾಟಕ ಅಭಿಜ್ಞಾನ ಶಾಕುಂತಲ. ಅಂದರೆ ಅದು ಕನ್ನಡಕ್ಕೆ ರೂಪಾಂತರವಾಗಿತ್ತು ಆಗಲೇ. ಯಾಕೆಂದರೆ ನಾಟ್ಯ ಶಿರೋಮಣಿ
ಏನು ವರದಾಚಾರ್ಯ ಸ್ವಾಮಿಗಳೇ ಅಭಿಜ್ಞಾನ ಶಾಕುಂತಲವನ್ನು ಬಹಳ ಪ್ರಸಿದ್ಧ ಮಾಡಿದರು. ಅದನ್ನು ಇಲ್ಲಿಗ ನಾವು ತಗೊಂಡಿರೋ ಟೆಕ್ಸ್ಟ್ನಲ್ಲಿ ಬುಡದಲ್ಲಿ ನಾಟಕದ ಹಾಡುಗಳು ಇದೆ. ಆ ನಾಟಕದ ಹಾಡಿನ ಅವ್ರು ಏನು ಮಸ್ತಾನ್ ಬೇಗನ್ನು ಏನು ಮಹಾನುಭಾವ ಎಷ್ಟು ಶುದ್ಧವಾಗಿ ಹೇಳ್ತಾ ಇದ್ರು. ಆ ನಾಟಕದ ಒಂದು ಹಾಡು ಪ್ರಾರ್ಥನೆ ಹಾಡನ್ನು ಹೇಳಿಬಿಟ್ಟು ನಾನೊಂದು ಮಾಡೋಣ ಅಂತ ತಮ್ಮ ಅನುಮತಿಯನ್ನು ಕೇಳ್ತೇನೆ. ನಮ್ಮ ಅನುಮತಿಯನ್ನು. ಶಂಕರ ಶುಭಕರ ಶಶಿಧರ ಪೊರೆ ಗಂಗಾಧರ ಪರಶಿವ ಪರಮ ದಯಾಕರ. ಶಂಕರ ಶುಭಕರ ಶಶಿಧರ ಪೊರೆ ಗಂಗಾಧರ ಪರಶಿವ ಪರಮ ದಯಾಕರ. ಹರ ಗಿರಿಜಾ ಪರಮೇಶ್ವರ ಶುಂಭೋ. ಹರ ಗಿರಿಜಾ ಪರಮೇಶ್ವರ ಶಂಭೋ ಸರಸ ಗುಣಾಕರ ಸರಸು ಗುಣಾಕರ. ಶಂಕರ ಶುಭಕರ ಶಶಿಧರ ಪೊರೆ ಗಂಗಾಧರ ಪರಶಿವ ಪರಮ ದಯಾಕರ. ಇದು ಒಂದು ಅಷ್ಟೇ. ಇನ್ನು ಶ್ಲೋಕವನ್ನು ಕೊಡ್ತಾ ಹೇಳ್ಬೋದು. ಅನುಮತಿಯನ್ನು ಕೇಳ್ಕೊತಾ ಇದ್ದೇನೆ. ಕಾಳಿದಾಸನ ಕಾವ್ಯ ಕಾಲ ಇದು ನಮಗೆ ಹೆಚ್ಚಿಗೆ ಚೆನ್ನಾಗಿ ನಿಖರವಾಗಿ ಗೊತ್ತಿಲ್ಲದೆ ಇದ್ದರೂ ಸುಪ್ರಸಿದ್ಧವಾದ ಒಂದು ವಚನಗಳು ಒಂದು ಇದೆಯಲ್ಲ, ವಚನ ಸತ್ರವೆಂಬ ರೂಪದಲ್ಲಿ ಮೂಡಿ ಬಂದಿದೆಯಲ್ಲ, ಅದು ಸಂಸ್ಕೃತ ಸಾಹಿತ್ಯ. ಅದರಲ್ಲೂ ಕವಿಗಳನ್ನು ಕುರಿತಂಥ ಅಧ್ಯಯನ ಏನು ನಡೆದಿದೋ ಅಲ್ಲಿ ಸುಪ್ರಸಿದ್ಧ ಆಗಿದೆ. ಇಲ್ಲಿರುವವರೆಲ್ಲರೂ ಅದನ್ನು ನೋಡಿ ಕೇಳಿದ್ದಾರೆ, ಉತ್ತರಿಸ್ತಾರೆ. ನಮ್ಮ ಕೇಶವಮೂರ್ತಿಗಳು ಎಲ್ಲರೂ ಕೇಳಿದ್ದಾರೆ. ಭಾಸೋ ಹಾಸ ಕವಿಕುಲ ಕುರು ಕಾಳಿದಾಸೋ ವಿಲಾಸ. ಕಾವ್ಯೇಷು ನಾಟಕಂ ರಮ್ಯಂ ನಾಟಕೇಶು ಶಕುಂತಲ. ತತ್ರಾಪಿ ಚ ಚತುರ್ಥೋಂಕಂ ತತ್ರ ಶ್ಲೋಕ ಚತುಷ್ಟಯಂ. ಉತ್ತರೇ ರಾಮಚರಿತೆ, ಇದು ಭವಭೂತಿದೆ. ಉತ್ತರೇ ರಾಮಭಕ್ತರಿತೆ ಭವಭೂತಿ ವಿಹಿಷ್ಯತೆ ಮುರಾರೇಹೇ ತೃತೀಯ ಪಂಥ ಅಂತ ಒಂದು ಶ್ಲೋಕ ಇದೆ. ಹಾಗೆಯೇ ಅದನ್ನು ನಮ್ಮ ಕೇಶಮೂರ್ತಿಗಳು ಬಂದರು. ಉಪಮಾ ಕಾಳಿದಾಸಸ್ಯ ಭಾರವೇರ ಅರ್ಥಗೌರವಂ ದಂಡಿನ ಪದರಾಲಿತ್ಯಂ ಮಾಘೆ ತ್ರಯೋಗುಣ ಅಂತ. ಅದರಿಂದ ನಾಟಕದ ಒಂದು ನಾಟಕ ಕಾಲ ನಾಟಕವರು ಮಾಡೋದು ಧೀರೋದಾತ್ತ ರಾಜಶ್ರೀ ಕಾವ್ಯ ಅಥವಾ ದಿವ್ಯವಾದಂತಹ ಒಂದು ಅಭ್ಯಾಸ ಇರ್ತಕ್ಕಂಥ ಅದು ಪ್ರಧಾನವಾದ್ದು. ಇದು ಋಷಿಯಂತಿಗೆ ಸಮೀಕರಿಸಿದ್ದಾರೆ ಅಂತ ನಾವು ತಗೊಂಡಾಗ ಈ ಶಾಕುಂತಲ ಎಲ್ಲ ನಾಟಕಗಳು ಬಹಳ ಕಾಳಿದಾಸನ ನಾಟಕಗಳು ಮೂರು ಅಂತ ನಾವು ಹೇಳ್ತಿರಲ್ಲ. ಮಾಳಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಅಭಿಜ್ಞಾನ ಶಾಕುಂತಲ. ಶಾಕುಂತಲದ ನಾಟಕ ಉಳಿದೆರಡು ನಾಟಕಗಳಂತೆಯೇ ಒಬ್ಬ ರಾಜನ ಪ್ರಣಯ ಕಥೆಯನ್ನು ಒಳಗೊಂಡಿದ್ದರೂ ಕೂಡ ಸಂವಿಧಾನ ಚಾತುರ್ಯ, ಸನ್ನಿವೇಶ ರಚನೆ ಹಾಗೂ ಒಂದು ಪಾತ್ರ ಸ್ವರೂಪ, ಅಲ್ಲಿ ಬರ್ತಕ್ಕಂಥ ನಿರೂಪಣೆ ಎರಡರಿಗಿಂತ ಭಿನ್ನವಾಗಿ ಕಾಳಿದಾಸನ ಕೌಶಲ ಪರಿಪಾತವನ್ನು ವ್ಯಕ್ತಗೊಳಿಸುವ ಶ್ಲಾಘ್ಯ ನಾಟಕ ಅಂತ ಹೇಳ್ತಾರೆ ದೊಡ್ಡವರು. ಶ್ಲಾಘ್ಯನೇ ಭಾರತೀಯ ಕೃತಿಯಾದರೂ ಅದರ ವಿಶ್ವಸಾಮಾನ್ಯ. ಆದ್ದರಿಂದ ಶಾಕುಂತಲವು ಪಾಶ್ಚಾತ್ಯರಿಗೆ ಮೊದಲು ಎಂದರೆ 1789ರಲ್ಲಿ ಸರ್ ವಿಲಿಯಂ ಜೋನ್ಸ್ ಎಂಬಾತ ಅವರ ಭಾಷಾಂತರದಿಂದ ಪರಿಚಯವಾಗಿ ಮೆಚ್ಚುಗೆ ಪಡೆಯುತ್ತಂತೆ. ಎಷ್ಟು ವರ್ಷ ಆಗುತ್ತೆ ತಾವು ಗಮನಿಸ್ತೀವಿ. 1789 ಅವರು ಅದರ ಮೂಲಕ ಸಂಸ್ಕೃತ ವಾಂಗ್ಮಯವನ್ನೇ ಕಾಣುವಂತಾಯಿತು. ಅವರಿಗೆ ಬಹಳ ಸಂತೋಷವಾಗಿದ್ದು ವಿಲಿಯಂ ಜೋನ್ಸ್ ಅವರಿಗೆ. ಮಹಾಭಾರತದ ಶಾಕುಂತಲಾಪಾಖ್ಯಾನ ನಾವು ಕಂಡಿದ್ದೇವೆ. ಕಾಳಿದಾಸನ ಕೈಯಲ್ಲಿ ಶಾಕುಂತಲ ನಾಟಕ ರೂಪ ಆಗಿದೆ. ಕಾಳಿದಾಸನಂಥ ಮಹಾಕವಿ ಆ ನಾಟಕ ಕರ್ತೃವನ್ನು ಪ್ರಶಂಸದೆ ಇರುವವರು ಯಾರು? ರುದ್ರಭಟ್ಟ ಅಂತ ಮಹಾನ್ಮಾಯಿತು. ಅವನು ಜಗನ್ನಾಥ ವಿಜಯ ಅಂತ ಚಂಪು ಕಾವ್ಯ ಬರೆದಿದ್ದಾನೆ. ಬಹಳ ದೊಡ್ಡ ಕಾವ್ಯ, ಬಹಳ ಪಾಂಡಿತ್ಯ ಆ ರುದ್ರಭಟ್ಟರು. ನಮ್ಮ ದೇವರೂರಲ್ಲಿ ಇದ್ದಿದ್ದವನು ಮುಕುಂದೂರು ಸ್ವಾಮಿಗಳನ್ನ ಹಿಂದೆ ಹೇಳಿದ್ದೆ. ಆ ದೇವರೂರನ್ನ ಇದು ರುದ್ರಭಟ್ಟ. ಈಗಲೂ ಆ ಸಿದ್ದೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಹಳೇ ಕಾಲ ತುಮಕೂರು ನಮ್ಮ ಸೋಮೇಶ್ವರ ದೇವಸ್ಥಾನ ಇದ್ದಾಗ ಸಿದ್ದೇಶ್ವರ ದೇವಸ್ಥಾನ ಇದೆ. ಅಲ್ಲೇ ಇದ್ದದ್ದು ನಾಗಚಂದ್ರ ಅಥವಾ ಅಭಿನವ ಪಂಪ ಅಂತ ಅವನು ಅಲ್ಲೇ ಇದ್ದಿದ್ದು. ಅಲ್ಲೇ ಇದ್ದಿದ್ದು ನಮ್ಮ ಲಕ್ಷ್ಮೀಶ, ಜೈಮಿನಿ ಭಾರತ. 3 ಕವಿಗಳು ಒಂದೇ ಬರಲಿದ್ದರು. ರುದ್ರಭಟ್ರು ಹೇಳ್ತಾರೆ, ಸುಕವಿ ಜನಗಣನೆಯನ್ನು ಉದಾತ್ತ ನಿಷ್ಠಕನಾಗಿ ಕಾಳಿದಾಸ ಮೊದಲುಗೊಂಡು ಕರಂ ಬಣ್ಣಿಪರಾರು. ಇದರಿಂದ ಕಾಳಿದಾಸನಿಗೆ ದಾಸನೇಪರ್ ಕವಿಗಳು ಹಾಗೂ ಹೇಳ್ಬಿಟ್ಟು ಅವನು ಅಷ್ಟಮಟ್ಟು ಡಿಕ್ಲೇರ್ ಮಾಡಿದ್ದಾರೆ ರುದ್ರಭಟ್ರು. ಕಾಳಿದಾಸನಿಗೆ ದಾಸನೇಪರ್ ಕವಿಗಳು. ಹಾಗೆಯೇ ಅಭಿನವ ಕಾಳಿದಾಸ ಎಂಬುದಾಗಿಯೇ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಮಾನ್ ಬಸವೇಶ್ವರ ಆಸ್ಥಾನಂತ ಬಸವೇಶ್ವರ ಶಾಸ್ತ್ರಿಗಳ ಬಗ್ಗೆ ಹೇಳುವಾಗ, ಆಹ ವಿರಿಂಚಿಗಾಯೇ
ಕವಿದಂಡಿಗಣ ಅಸುರ್ಯಾರ್ಯನಿಲ್ ತ್ವಂ ಏವಾರಂ ಅಸಂಶಯಂ ಅಸಂಶಯಂ ದಲ್ ಎಂತಂ ನುಡಿದಳ್ಗಡ ವಾಣಿ. ಸರಸ್ವತಿ ಹೇಳಿದಂತೆ ಸರಸ್ವತಿ ಕಾಳಿದಾಸ ಅಂದ್ರೆ ಏನು ಮಹಾನುಭಾವ, ನಾನೇ ಅವನು ಅವನೇ ನಾನು ಅಂತ. ಅದು ನಮ್ಮ ಕೇಶವಮೂರ್ತಿಗಳು ಗೊತ್ತು. ನಾವಿಬ್ಬರು ಅವರು ಸ್ವಯಂರ ಕಾಲಕ್ಕೆ ನೋಡಿ, ನಾನು ಮಾಹೇಶ್ವರಪ್ಪನವರು ಡಾಕ್ಟರ್ TS ಕೃಷ್ಣಮೂರ್ತಿಯವರ ಪಾಠ ಕೇಳಿದ್ದು ಸಂಸ್ಕೃತದಲ್ಲಿ, ಇಬ್ಬರು ತುಂಬ ಕೇಳಿದ್ರು. ಅದರಿಂದಾಗಿ ಅದು ಎನಿತಂ ನುಡಿಗಡ ವಾಣಿ ಎಂದಕ್ಕೆ ಊಹಿಸಲ್ಪದೇನ್ ಅವನ ವಾಕ್ ಪರಿಪಾಟಿ ಅಧಾರಸಾಟಿ ಪುಂದೇಹದವಾಣಿಯಂ. ಒಂದೇ ಮಾತು ಹೇಳ್ತಾರೆ ಕೊನೆ, ಅಂದರೆ ಪುರುಷ ಸರಸ್ವತಿ ಪುಂದೇಹದವಾಣಿಯಂ ನುಡಿಸದಿರ್ಪರ ನುಡಿಸದಿರ್ಪರು ಕವಿ ಕಾಳಿದಾಸನಂ ಅಂತ ಪ್ರಶಂಸೆ ಮಾಡಿದ್ದಾರೆ. ಹೀಗೆ ಇದ್ದೇವೆ. ಬಸವಶಾಸ್ತ್ರಿಗಳದ್ದು ಕಿರಿದಾದ ಬದುಕು ಅಷ್ಟೇ ಅರ್ಥಪೂರ್ಣವಾದದ್ದು. 1843ರಿಂದ 1891, 48 ವರ್ಷ ಮಾತ್ರ ಅವರಿದ್ದದ್ದು. ಅದು ಸಹ ಒಂದು ವಿಚಿತ್ರ ವಿಧಿ ವೈಚಿತ್ರ್ಯ ಅನ್ನೋ ಹಾಗೆ ಅವರು ಚಾಮುಂಡಿ ಬೆಟ್ಟದ ತಪ್ಪಲ್ಲಿ ಟಾಂಗಾ ಗಾಡಿಯಲ್ಲಿ ಹೋಗುತ್ತಿದ್ದಾಗ ಟಾಂಗಾ ಗಾಡಿ ಅಪಘಾತ ಕೆಳಗೆ ಮೂಕಿ ಅದು ಅವರ ಎದೆಗೆ ಹೊಡೆದು ಅವ್ರು ಹೋಗ್ಬಿಟ್ರು. ಬಹಳ ದಾರುಣ. ಆದರೆ ಅವರು ಇದ್ದಷ್ಟು ವರ್ಷ ಆಡಿದರು, ನಾಟಕ ಸಾಮ್ರಾಜ್ಯವನ್ನು ಆಡಿದರು. ಆಗ ಇದ್ದಂಥ ಮಹಾರಾಜರಿಗೆ ಬಹಳ ಪ್ರಿಯವಾಗಿದ್ದರು. ಕೃಷ್ಣರಾಜೇಂದ್ರವರಿಗೆ ಮಹಾನುಭಾವರಿಗೆ ಬಿಲ್ವ ವೃಕ್ಷ ಪೂಜಾ ವಿಧಿ ಅಂತ ಮಾಡಿಕೊಟ್ಟಿದ್ದಾರೆ. ಶಿವಪೂಜೆ ಅಂತ ಎತ್ತಿದ ಕೈ ಅವ್ರು ಹೇಳ್ತಾರೆ ಬಸವಶಾಸ್ತ್ರಿಗಳು. ಅದರಿಂದಾಗಿ ಅಭಿನವ ಕಾಳಿದಾಸ ಬಿರುದಾಂಕಿತ ಬಸವಶಾಸ್ತ್ರಿ ಪ್ರಮುಖರು. ಜನ್ಮಸ್ಥಳ ಮೈಸೂರು. ತಂದೆ ಮಹಾದೇವ ಶಾಸ್ತ್ರಿ, ತಾಯಿ ಬಸವಾಂಬಿಕೆ. ಮಹಾದೇವ ಶಾಸ್ತ್ರಿಗಳು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ವಿದ್ವಾಂಸರಾಗಿದ್ದರು. ಮುಮ್ಮಡಿ ಆಮೇಲೆ ಧಾರವಾಡಿ ಬಂದಿದ್ದು. ಅದರಿಂದಾಗಿ ಅವರ ಪಾಂಡಿತ್ಯ ಪ್ರೌಢ ವಿದ್ವತ್ತಿಗೆ ಕೃಷ್ಣರಾಜ ಒಡೆಯರು ಅವರನ್ನು ಆಸ್ಥಾನ ಪುರೋಹಿತನಾಗಿ ನೇಮಿಸಿಕೊಂಡಿದ್ದರು. ವ್ಯಕ್ತಿತ್ವಕ್ಕೆ ಮಾರು ಹಾಕಿದ್ದ ಅರಸರು ಕನ್ನಡ ಸಂಸ್ಕೃತ ಭಾಷೆಗಳಲ್ಲೇ ಅವರಿಗೆ ಇದ್ದಂಥ ಅಪಾರ ಪಾಂಡಿತ್ಯ, ತಂದೆಯ ಸನಿಹದಲ್ಲೇ ವ್ಯವಹರಿಸುತ್ತಿದ್ದ ಬಾಲಕ ಬಸವಶಾಸ್ತ್ರಿಗಳ ಸುಪ್ತ ಪ್ರತಿಭೆ ಬೆಳಕು ಕಾಣಲು ಬಹಳ ದಿವಸ ಬೇಕಾಗಲಿಲ್ಲ. ನೋಡಿಕೊಂಡ್ರು ಮಹಾರಾಜರು. ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಒದಗಿಸಿದರು ಮಹಾರಾಜ ಮುಮ್ಮಡಿ ಕೃಷ್ಣರಾಜರಲ್ಲಿ. ಅವರ ಅಪೇಕ್ಷೆಯಂತೆ ಅಳಿಯ ಲಿಂಗರಾಜರು ಅಂತ ಬಹಳ ಸಜ್ಜನ ಅಳಿಯ ಲಿಂಗರಾಜರು ಅವರು ಬಸವಶಾಸ್ತ್ರಿಗಳ ವಿದ್ಯಾಭ್ಯಾಸದ ಹೊಣೆಯನ್ನು ವಹಿಸಿಕೊಂಡರು. ಪ್ರಸಿದ್ಧ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಅವರು ವೇದಾಂಗ, ಸಂಗೀತ, ತರ್ಕ, ವ್ಯಾಕರಣ, ಅಲಂಕಾರ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡೆದರು. ಆದರೂ ಅವರು ಸಂಪೂರ್ಣವಾಗಿ ರಾಜೇಶ್ವರಿಯನ್ನೇ ನಂಬದೆ ಸ್ವಂತ ಅಧ್ಯಯನ ಪ್ರೌಢ ಪ್ರತಿಭೆಯಿಂದ ಒಡಗೂಡಿ ಪರಿಶ್ರಮದಿಂದ ಹೆಸರನ್ನು ಗಳಿಸಿದರು. ಬಸವಶಾಸ್ತ್ರಿಗಳ ಬಾಲ್ಯ ಜೀವನ ಅಷ್ಟೊಂದು ಸಂತೋಷದಾಯಕ ಆಗಿರಲಿಲ್ಲ. 5ನೇ ವಯಸ್ಸಿಗೆ ಪಿತೃವಿಯೋಗ ಆಯಿತು. ಹಾಗೂ ಅಂತರ ತಾಯಿ, ಪ್ರಭುಗಳು ಹಾಗೂ ನೆರೆಹೊರೆಗಳ ಸಹಕಾರದಿಂದ ಜೀವನ ಸಾಗಿತು. ಕನ್ನಡ, ಅದರಲ್ಲೂ ಕಾವ್ಯ, ಹಳಗನ್ನಡ, ಛಂದಸ್ಸು, ಕಾವ್ಯ ಮೀಮಾಂಸೆ, ಹೀಗೆ ಸಂಸ್ಕೃತ ಸಾಹಿತ್ಯದ ಅಪಾರ ಪಾಂಡಿತ್ಯವನ್ನು, ಕವಿ ಮನೋಧರ್ಮವನ್ನು ಪಡೆದಿದ್ದ ತಮ್ಮ 18ನೇ ವಯಸ್ಸಿನಲ್ಲೇ ಕೃಷ್ಣರಾಜ ಒಡೆಯರ ಒಂದು ಗುಣಶೀಲ ವರ್ಣಿಸುವ ಕೃಷ್ಣರಾಜಾಭ್ಯದಯ ಎಂಬ ಕಾವ್ಯ ಕೃತಿಯನ್ನು ರಚಿಸಿ ಅರಸರಿಗೆ ಅರ್ಪಿಸಿದರು. ಮನ್ನಣೆ ಪಡೆದರು. ಮುಂದೆ ತಂದೆಯವರಿಂದ ಬಳಿಯಾಗಿ ಬಂದಂತಹ ಒಂದು ಅರಮನೆ ಪೌರೋಹಿತ್ಯವನ್ನು ಸ್ವೀಕರಿಸಿದರು. ತಂದೆ ಇದ್ದಲ್ಲ ಮಹಾದೇವ ಶಾಸ್ತ್ರಿಗಳು, ಅವರಿಂದ ಇವರಿಗೆ ಬಸವಶಾಸ್ತ್ರಿಗಳಿಗೆ ಬಂದರು. ಮುಮ್ಮಡಿ ಕೃಷ್ಣರಾಜ ಒಡೆಯರು 27/3/1868 ಪರಧಾಮ ಆಗಿದ್ದು. ಅದೇ ವರ್ಷ ಸೆಪ್ಟೆಂಬರ್ 3ರಂದು ಅವರ ದತ್ತುಪುತ್ರರಾದ ಅವರಿದ್ದರು ನಮ್ಮ ಮುಂದೆ ಬಂದರು ಬಸವಶಾಸ್ತ್ರಿಗಳಿಗೆ ಸಪೋರ್ಟಿಗೆ. ಅನಂತರ ಕಾಳಿದಾಸ ಅವರ ಪ್ರತಿಭೆಗೆ ಕೊರೆಬಾರದಂತೆ ಸಂಸ್ಕೃತ ಮೂಲಕ ಕಾಳಿದಾಸ ನಾಟಕ ಶಾಕುಂತಲವನ್ನು 1883 ಎಷ್ಟು ವರ್ಷ ಆಯಿತು ಈಗ ಈಗಾಗಲೇ ಒಳ್ಳೆ ಮೂಲದ ಸೌಂದರ್ಯ, ಲಾಲಿತ್ಯ, ಓಜಸ್ಸುಗಳಿಗೆ ಚ್ಯುತಿಬಾರದಂತೆ ಕನ್ನಡಕ್ಕೆ ಭಾಷಾಂತರಿಸಿದ್ದು ಬಸವಶಾಸ್ತ್ರಿಗಳ ಜನ್ಯ ಪ್ರತಿಭೆಗೆ ಸಾಕ್ಷಿ ಅಂತಾರೆ ಹೇಳಿದರು. ಚಾಮರಾಜನ ನಾಟಕ ಸಭಾ ಅಂತ ಬಂದಿತ್ತು. ಅವರು ಮಹಾರಾಜರಲ್ಲಿ ಅಲ್ಲೇ ನಡೀತಾ ಇತ್ತು. ಅದ್ಯಾವುದು ಅಂಬಾವಿಲಾಸ ತಟ್ಟಂತ ಇದೆಯಂತೆ, ಅಲ್ಲಿ ನಡೀತಾ ಇತ್ತು. ಚಾಮರಾಜನ ಕರ್ನಾಟಕ ನಾಟಕ ಸಭಾ ಅವರು ಅನೇಕ ನಾಟಕಗಳನ್ನು ರಂಗಭೂಮಿಯಲ್ಲಿ ಪ್ರದರ್ಶಿಸಿದರು. ಈ ಕೃತಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಸವಶಾಸ್ತ್ರಿಗಳ ಚಿರಸ್ಥಾಯಿಯಾಗಿ ಮಾಡಿತು.
ಇವರ ವಿದ್ವತ್ ಪ್ರತಿಭೆಗೆ ಅಳಿಯರಂಗರಾಜರ ಪ್ರೋತ್ಸಾಹ ಕೂಡ ಕಾರಣವಾಗಿತ್ತು. ಕೃಷ್ಣರಾಜಾಧ್ಯಾಯನ್ನು ಚಂಪು ಕೃತಿ, ಹಾಗೆ ಬಿಲ್ವ ವೃಕ್ಷಾವಳಿ ಅನ್ನೋ ಸ್ತೋತ್ರ ಗ್ರಂಥ, ಅದು ಎರಡು ನಮಗೆ ಈಗ ಲಭ್ಯ ಇಲ್ಲ ಅಂತ ಹೇಳ್ತಾ ಇದೆ. ಲಭ್ಯ ಆದಾಗ ಸಂತೋಷ ಅದನ್ನು ಆಸ್ವಾದಿಸಲು. ಆಸ್ಥಾನ ಕವಿ ಮೊದಲಿದ್ದ ರತ್ನಾವಳಿ, ವಿಕ್ರಮೋರ್ವಶೀಯ, ಉತ್ತರರಾಮಚರಿತ, ಚಂಡಕೌಶಿಕ, ಇದು ಅವರ ನಾಟಕಗಳೇ ಕೂಡ. ಇಂಗ್ಲಿಷ್ ವಿದ್ವಾಂಸರೊಬ್ಬರನ್ನು ಕೇಳಿಸ್ಕೊಂಡು ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನು ಕೇಳಿಸ್ಕೊಂಡು ಅದನ್ನು ಶೂರಸೇನ ಚರಿತ್ರೆ ಎಂಬ ಹೆಸರಲ್ಲಿ ಕನ್ನಡಿಸಿದಂಥ ಕೀರ್ತಿ ಬಸವಾದಿ ಶಾಸ್ತ್ರಿಗಳಿಗೆ ಸೇರಿತು. ಹಾಗೆ ಆ ರೀತಿ ದುರಂತವೆಂದರೆ ಚಾಮುಂಡಿ ಬೆಟ್ಟ ತಪ್ಪದ ಒಂದು ಪರಿಸರದಲ್ಲಿ ಅವರು ಜಟಕಾ ಗಾಡಿಯಲ್ಲಿ ಹೋಗ್ತಿದ್ದಾಗ 1891ರಲ್ಲಿ ಅಪಘಾತಕ್ಕೆ ಈಡಾಗಿ ನಿಧನರಾದಂಥದ್ದು ಒಂದು ದೊಡ್ಡ ನಷ್ಟ ನಮ್ಮ ಸಾಹಿತ್ಯಕ್ಕೆ ಅಂತ ಹೇಳೋದು. ಈಗ ಶಾಕುಂತಲ ನಾಟಕದ ಭಾಗವನ್ನು ವಾಚನವನ್ನು ನಮ್ಮ ಕೇಶಮೂರ್ತಿಗಳು ನಡೆಸ್ಕೊಡ್ತಾರೆ. ಒಂದೆರಡು ಭಾಗ ವಾಕ್ಯಗಳು ಇದು ಹೇಗೆಂದರೆ ಅವರು ವಾಚನ ಆದಮೇಲೆ ನಾನು ಮಾತನಾಡಿದ ಬೈದಲ್ಲಿ ಸಂಭಾಷಣೆ ಇರುತ್ತೆ, ಮುಂದುವರಿಸ್ಕೊಂಡು ಹೋಗೋಣ. ಹಾಗೆ ಸರ್, ಇಷ್ಟೊತ್ತು ಕೂಡ ವಿದ್ವಾನ್ ರಾಮಶೇಷರವರು ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಸಂಗ್ರಹವಾಗಿ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅಭಿನವ ಕಾಳಿದಾಸ ಅಂತ ಹೆಸರನ್ನು ತಗೊಳ್ಳೋದು ಅಷ್ಟು ಸುಲಭ ವಿಷಯವಲ್ಲ. ಕಾಳಿದಾಸ ಅಂತ ಹೆಸರು ಕೇಳಿದ್ರೆ ರೋಮಾಂಚನವಾಗುತ್ತೆ. ಮೂಲ ಸಂಸ್ಕೃತದಲ್ಲಿರ್ತಕ್ಕಂಥದ್ದು ಗ್ರಂಥ. ಇದೇ ತರಹ ಅಭಿನವ ಕಾಳಿದಾಸ ಎಂಬತಕ್ಕಂತಹ ಬಿರುದು ತಮಿಳು ಭಾಷೆಯಲ್ಲಿ ಯಾರಾದರೂ ಪಡೆದಿದ್ದಾರೋ, ತೆಲುಗು ಭಾಷೆಯಲ್ಲಿ ಯಾರಾದರೂ ಪಡೆದಿದ್ದಾರೋ, ಹಿಂದಿಯಲ್ಲಿ ಪಡೆದಿದ್ದಾರೋ, ಬೇರೆ ಭಾಷೆಗಳಲ್ಲಿ ಪಡೆದಿದ್ದಾರೋ ನಮಗೆ ಮಾಹಿತಿ ಇಲ್ಲ. ಆದರೆ ಪುಣ್ಯವಶ ಅಭಿನವ ಕಾಳಿದಾಸ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಜೀವಂತವಾಗಿ ಪುಸ್ತಕಗಳ ಮೂಲಕ. ಈ ಜೀವಂತವಾಗಿರ್ತಕ್ಕಂತಹ ಪುಸ್ತಕದ ಒಳಗಡೆ ಇರತಕ್ಕಂತಹ ತಿರುಳನ್ನು ಹೊರಗಡೆ ಚೆಲ್ಲೋದಕ್ಕೆ ಚಂದ್ರಕಾಂತ್ ಅಂತಹ ಅವರು ಸಹೃದಯವಿದ್ದಾರೆ. ಇಲ್ಲಿ ಅವರ ಪುಸ್ತಕ ನೀರು ಒಳಗಡೆ ಕುತ್ಕೊಂಡಿರಬೇಕು, ಯಾರಿಗೂ ಗೋಚರವೇ ಆಗೋದಿಲ್ಲ. ಅದು ಪುಸ್ತಕ ಕೊಟ್ಟರು ಓದೋಕ್ಕೂ ಆಗೋದಿಲ್ಲ, ಅರ್ಥವೂ ಆಗೋಲ್ಲ. ಆದರೆ ಇಂತಹ ಪುಸ್ತಕಗಳನ್ನು ಹೆಕ್ಕಿ ತೆಗೆದು ಅದನ್ನು ವಿದ್ವಾಂಸರನ್ನು ಹುಡುಕಿ ಕರೆಸಿ ವಿಶೇಷವಾದ ಶ್ರಮವನ್ನು ಪಟ್ಟು ವಿದ್ವಾಂಸರ ಪುಸ್ತಕ ಇದ್ದರೆ ಅವರ ಪುಸ್ತಕಕ್ಕೂ ಕೂಡ ತಾವೇ ಹೆಚ್ಚುಕಟ್ಟು ಮಾಡಿ ಒದಗಿಸಿ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಏನು ಹೇಳಿದ್ರು ಬಹಳ ಕಡಿಮೆ ಈ ವಿಷಯವಾಗಿ. ಹೌದು, ಖಂಡಿತ ಹೌದು. ಇನ್ನು ಕವಿಯ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಕವಿಯ ಕಾವ್ಯವನ್ನು ಓದುವಾಗ ಕವಿಯ ಮಾತೆ ಕವಿಯ ಯೋಗ್ಯತೆಯನ್ನು ನಿರ್ಧಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಕಾಳಿದಾಸನದೇ ಒಂದು ಮಾತನ್ನು ನೆನಪಿಸ್ಕೋಬೇಕಾಗುತ್ತೀಗ. ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವಚ ಅಲ್ಪ ವಿಷಯ ಮತಿ. ಕಾಳಿದಾಸನೇ ಮಾತು. ಸೂರ್ಯವಂಶದ ರಾಜರುಗಳಲ್ಲಿ, ಯಾಕೆಂತಂದರೆ ರಘುವಂಶವನ್ನು ಬರೆಯುವಾಗ ಅವ್ರು ಹೇಳಿರೋದು ಅದು ಸೂರ್ಯವಂಶದ ರಾಜರ ಕಥೆ. ರಾಮ, ಅವರ ತಂದ ದಶರಥ, ಅವರ ತಂದ ಅಜ ಮಹಾರಾಜ, ದಿಲೀಪ, ರಘು ಮಹಾರಾಜ, ಆ ಪರಂಪರೆ ಇದು ಸೂರ್ಯವಂಶ. ಸೂರ್ಯವಂಶದ ರಾಜ ಪರಂಪರೆಯಲ್ಲಿ ಅಲ್ಪಮತಿಯಾಗಿರ್ತಕ್ಕಂತಹ ನಾನೆಲ್ಲಿ ಕಾಳಿದಾಸನ ಮಾತಿದ್ರು. ಅಂಥ ರಾಜರ ಚರಿತ್ರೆಯನ್ನು ನಾನು ಬರೀತೀನಿ ಅಂತ ಹೊರಟಿದ್ದೀನಲ್ಲ, ಇದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ನಾನೇ ಹೇಳ್ತಿರೋದು. ಉದ್ಬಾಹುರೇವ ವಾಮನ, ಒಬ್ಬ ವಾಮನ ಅಂದ್ರೆ ಕುಳ್ಳ. ನಾವು ಕೇಳಿ ವಾಮನ ರೂಪ ಅಂತ. ವಾಮನ ಅವತಾರದಲ್ಲಿ ಭಗವಂತ ಇಷ್ಟೇ ವಾಮನ ರೂಪದಲ್ಲಿ 3 ಹೆಜ್ಜೆಯನ್ನು ಕೇಳ್ದ. ವಾಮನ ಅಂದರೆ ಚಿಕ್ಕ ಕುಳ್ಳ ಅನ್ನೋ ಅರ್ಥದಲ್ಲಿ ಇದೆ, ಬಳಸ್ತಾರೆ. ವಾಮರೂಪಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಎತ್ತರದಲ್ಲಿ ಮಾವಿನ ಹಣ್ಣಿದೆ ನಾನು ತಗೋತೀನಿ ಅಂತ ಪ್ರಯತ್ನ ಮಾಡಿದರೆ ಕೈಗೆ ಎಟ್ಟೋದಿಲ್ಲ, ಅಷ್ಟು ದೂರದಲ್ಲಿದೆ. ಹಾಗಾಗ್ತಾ ಇದೆ ನನ್ನ ಪರಿಸ್ಥಿತಿ ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ. ಅಂತಹ ಕಾಳಿದಾಸರ ಕಾವ್ಯವನ್ನ ಕನ್ನಡದಲ್ಲಿ ಅಭಿಮಾನ ಮಾಡಿರ್ತಕ್ಕಂತಹ ಕರ್ನಾಟಕ ಶಾಕುಂತಲವನ್ನು ಮಾಡಿರ್ತಕ್ಕಂತಹ ಬಸವಪ್ಪ ಶಾಸ್ತ್ರಿಗಳ ಕಾಳಿದಾಸ, ಅಭಿನವ ಕಾಳಿದಾಸ ಅಂತಹ ಕೃತಿಯನ್ನ ನಾವಿಬ್ರು ಈಗ ಹೇಳ್ತೀವಿ ಹೊರಟಿದ್ದೀವಲ್ಲ. ಕಾಳಿದಾಸ ಯೋಗ್ಯತೆ ಇದ್ದು ಹೇಳಿರೋ ಮಾತದು. ಕಾಳಿದಾಸ ಯೋಗ್ಯತೆ ಇದೆ, ಆದರೆ ನಾನು ವಾಮನ ನನಗಾಗುತ್ತೆ ಅಂತ ಅವನು ಹೇಳಿದ್ದಾನೆ. ಆದರೆ ನಾವು ಅಂತಹ ಕಾಳಿದಾಸನ ಕಾವ್ಯದಿಂದ ಅಭಿನವ ಕಾಳಿದಾಸನ ಕಾವ್ಯ ಹೇಳೋಕೆ ಹೊರಟಿದ್ದೀವಲ್ಲ, ಇದು
ಎಷ್ಟು ಮಟ್ಟಿಗೆ ಆಗುತ್ತೋ ಭಗವಂತ ನಡೆಸ್ಕೊಳ್ಬೇಕು, ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮೊದಲನೇ ಪದ್ಯದ ಅರ್ಥ ಮೊದಲನೇ ಪದ್ಯದ ಅರ್ಥ ಇದನ್ನು ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಮ್ಮನ್ನು ಮಾತಾಡ್ತೀನಿ. ಈಗ ವಸಪಶಾಸ್ತ್ರದ ಬಗ್ಗೆ ವಿಸ್ತಾರವಾಗಿ ಹೇಳಿದರು. ಮೂಲ ಕವಿ ಕಾಳಿದಾಸ. ಕಾಳಿದಾಸರ ಬಗ್ಗೆ ಎಂತಹ ಮೆಚ್ಚುಗೆಯ ಮಾತಿದೆ ಅಂತಂದ್ರೆ, ಹಿಂದೆ ಕವಿಗಳು ಯಾರಿದ್ದಾರೆ ಅಂತ ಪಟ್ಟಿ ಮಾಡಕ್ ಹೋಗ್ರಂತೆ. ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಾಃ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ ಅಂತ ಒಂದು ಮಾತಿದೆ. ಕಾಳಿದಾಸನ ಬಗ್ಗೆ ಮಾತಾಡುವಂಥದ್ದು. ಹಿಂದೆ ಕವಿಗಳು ಯಾರು ಅಂತ ಒಂದು ಪಟ್ಟಿ ಮಾಡಿಕೊಡ್ರಂತೆ. ಈ ಪ್ರತಿಯೊಂದರಲ್ಲೂ ಪಟ್ಟಿ ಮಾಡ್ಬೋದು. ಹಣ್ಣು ಯಾವ್ಯಾವಿದೆ ಅದೊಂದು ಪಟ್ಟಿ, ತರಕಾರಿ ಯಾವ್ಯಾವಿದೆ ಅದೊಂದು ಪಟ್ಟಿ, ಇಂತಿಂತ ತರಕಾರಿ ಇದೆ, ಇಂತಿಂತ ಹಣ್ಣಿದೆ. ಕವಿಗಳು ಯಾರ್ಯಾರು ಒಂದೊಂದು ಪಟ್ಟಿ ಮಾಡಕ್ಕೆ ಹೊರಟ್ರಂತೆ. ಪುರಾ ಕವೀನಾಂ ಗಣನಾ ಪ್ರಸಂಗೆ. ಸಾಮಾನ್ಯವಾಗಿ ಗಣನೆಯನ್ನು ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಕವಿಯನ್ನು ಪ್ರಾರಂಭ ಮಾಡ್ತಾರೆ. ಕನಿಷ್ಠಿಕಾ, ಈ ಬೆರಳಿಗೆ ಕನಿಷ್ಠಿಕಾ ಅಂತ ಹೆಸರು. ಈ ಬೆರಳಿಗೆ ಅನಾಮಿಕಾ ಅಂತ ಹೆಸರು. ಈ ಬೆರಳು ಏನಿದೆ ಇದು ಅಂಗುಷ್ಠ. ಈ ಬೆರಳಿಗೆ ಅಂಗುಷ್ಠ ಅಂತ ಹೆಸರು. ಈ ಬೆರಳಿಗೆ ತರ್ಜನಿ ಅಂತ ಹೆಸರು. ಈ ಬೆರಳು ಮಧ್ಯದ್ದು ಮಧ್ಯಮ, ಇದು ಅನಾಮಿಕ, ಇದು ಕನಿಷ್ಠಿಕ. ಅಲ್ಲಿಂದ ಎಣಿಕೆ ಮಾಡ್ತಾರೆ. ಯಾರಾದ್ರೂ ಅಷ್ಟೇ 1 2 ಅಂತ ಎಣಿಕೆ ಮಾಡ್ಬೇಕಾದ್ರೆ ಹಾಗೆ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರು. ಯಾರ್ಯಾರು ಕವಿಗಳಿದ್ದಾರೆ? 1 ಕನಿಷ್ಠಿಕ. ಈ ಎಣಿಕೆ ಮಾಡಿದ್ರು ಕಾಳಿದಾಸ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮುಂದಕ್ಕೆ ಯಾರಿದ್ದಾರೆ? ಏನು ಹೆಸರೇ ಬಂದಿಲ್ವಂತೆ, ಇನ್ನೊಂದು ಹೆಸರೇ ಇಲ್ಲ, ಅನಾಮಿಕ. ಅದಕ್ಕೆ ಈ ಬೆರಳಿಗೆ ಅನಾಮಿಕ ಅಂತ ಹೆಸರು. ಸಾರ್ಥಕವಾಗಿ ಹೋದ್ರು. ಎರಡನೇ ಬೆರಳಿಗೆ ಅನಾಮಿಕ ಅಂತ ಹೆಸರಿದೆಯಲ್ಲ, ಸಾರ್ಥಕವಾಯಿತು. ಅಂದ್ರೆ ಕವಿ ಅಂತಂದ್ರೆ ಕಾಳಿದಾಸನೇ, ಕಾಳಿದಾಸನೇ ಕವಿ ಅಂತ ಹೇಳಿ ಹೇಳಿರ್ತಕ್ಕಂತಹ ಮಾತು. ಅಂತಹ ಕವಿ ಮಹಾಕವಿ ಕಾಳಿದಾಸ ಅಂತ ಹೇಳಿ ಅವರ ಬಗ್ಗೆ ಅದ್ಯಾಪಿ ತತ್ತುಲ್ಯ ಕವಿಯ ಅಭಾವ. ಇವತ್ತು ಕೂಡ ಅವರಿಗೆ ಸರಿಸಮಾನಿಯಾಗಿರ್ತಕ್ಕಂತಹ ಕವಿ ಇನ್ನೊಬ್ಬ ಇಲ್ಲ ಕಾಳಿದಾಸನಿಗೆ. ಈಗ ಕನ್ನಡದಲ್ಲಿ ಬಸವಶಾಸ್ತ್ರಿಗಳು ಅದೇ ಮಟ್ಟಕ್ಕೆ ತಲುಪಿರೋದ್ರಿಂದ ಕನ್ನಡ ಭಾಷೆಯಲ್ಲಿ ಅಭಿನವ ಬಸಪ್ಪ ಶಾಸ್ತ್ರಿಗಳಿಗೆ ಸರಿಸಾಟಿಯಾಗ್ತಕ್ಕಂತಹ ಕವಿಗಳು ಇಲ್ಲ, ಅನಾಮಿಕ ಅಂತ ಹೇಳಬಹುದು. ಅಂತಹ ಮಟ್ಟಕ್ಕೆ ಏರಿರ್ತಕ್ಕಂಥವರು ಬಸಪ್ಪ ಶಾಸ್ತ್ರಿಗಳು. ಆಮೇಲೆ ಮತ್ತೆ ಕಾಳಿದಾಸನ ಮಾತನ್ನೇ ಉದಾಹರಣೆ ಕೊಡಬೇಕಾಗುತ್ತೆ ನಾನು. ಆವರಿತೋಷಾತ್ ವಿದುಷಾಂ ಮುಂದೆ ಬರುತ್ತೆ. ಅದನ್ನು ವ್ಯಾಖ್ಯಾನ ಮಾಡುವ ಹೇಳ್ತಾನೆ. ನ ಸಾಧು ಮನ್ಯೆ ಪ್ರಯೋಗ ವಿಜ್ಞಾನಂ. ಕಾಳಿದಾಸ ಹೇಳಿರೋ ಮಾತಿದು. ಏನು ಇವತ್ತು ನಾಟಕ ಮಾಡಕ್ಕೆ ಹೊರಟಿದ್ದೀವಲ್ಲ, ಈ ನಾಟಕವನ್ನ ವಿದ್ವಾಂಸರು ಮೆಚ್ಚುವವರೆಗೆ ಆವರಿತೋಷಾತ್ ವಿದುಷಾಂ ನ ಸಾಧು ಮನ್ಯೆ. ಅದು ಚೆನ್ನಾಗಿದೆ ನಾನು ಭಾವಿಸೋದಿಲ್ಲ. ಆ ಪ್ರಯೋಗ, ನಾಟಕದ ಪ್ರಯೋಗ ಸರಿ ನಾನು ಭಾವಿಸೋದಿಲ್ಲ. ಯಾಕೆ ಅಂತಂದ್ರೆ ಬಲವದಪಿ ಶಿಕ್ಷಿತಾನ ಆತ್ಮನಿ ಅಪ್ರತ್ಯಯಂ ಚೇತಃ. ಎಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಿದ್ರು, ಬಲವದಪಿ ಶಿಕ್ಷಿತಾನ ಬಹಳ ಬುದ್ಧಿವಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಎಷ್ಟೇ ಜ್ಞಾನ ಇದ್ರು, ಬಲವದಪಿ ಶಿಕ್ಷಿತಾನ ಆತ್ಮನಿ ಅಪ್ರತ್ಯಯಂ ಚೇತಃ ಮನಸ್ಸಿನಲ್ಲಿ ದಿಗಿಲು ಉಂಟಾಗಿರುತ್ತೆ. ಹೇಗಾಗುತ್ತೋ ಏನೋ ಪ್ರಯೋಗ, ಹೇಗಾಗುತ್ತೋ ಏನೋ. ಯಾರಿಗೇ ಆಗಲಿ ಪರೀಕ್ಷೆಗೆ ಭಯ ಇಲ್ಲ. ಪರೀಕ್ಷೆ ಮುಗಿಯೋರು ಭಯವೇ ಅದು. ಬಂದ್ಬಿಟ್ರೆ ಸುಲಭವಾಗಿ ಆರಾಮಾಗಿತ್ತು. ಪರೀಕ್ಷೆಗೆ ಹೋಗಿ ಬರುವವರೆಗೂ ಆತಂಕ. ಮಕ್ಕಳಿಗಿಂತ ಹೆಚ್ಚಾಗಿ ಅವರ ಪೋಷಕರಿಗೆ ಇನ್ನೂ ಆತಂಕ. ಹೋಗಿದ್ದಾರೆ ಪರೀಕ್ಷೆ, ಏನು ಬರೀತಾನೋ ಆತಂಕ. ಅದು ಹಾಗೆ ಕಾಳಿದಾಸ ಹೇಳಿರೋ ಮಾತು. ನನ್ನ ಈ ನಾಟಕ ಪ್ರಯೋಗ ಎಷ್ಟು ಮಟ್ಟಿಗೆ ಸಫಲವಾಗುತ್ತೋ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೇ ವಿದ್ಯಾವಂತರಿಗೂ ಅಪ್ರತ್ಯಯ ಮನಸ್ಸಲ್ಲಿ ದಿಗಿಲು ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳೋದು, ಇಂತಹ ಕಾವ್ಯವನ್ನ ನಾಟಕವನ್ನ ಪ್ರಚಾರ ಮಾಡಕ್ಕೆ ಹೊರಟಿದೀವಲ್ಲ, ವಿದ್ವಾಂಸರು ಮೆಚ್ಚುವವರೆಗೆ. ಚಂದ್ರಕಾಂತಂತಹವರು ಇದನ್ನು ಕೇಳತಕ್ಕಂತಹ 100 ಜನ 1000 ಜನ ಒಪ್ಪಿ ಅದರ ಸರಿಯಾಗಿದೆ ಅಂತ ಹೇಳುವವರೆಗೆ ನಮ್ಮ ಪ್ರಯೋಗ ಸರಿಯಾಗಿದೆ ನಾನು ಭಾವಿಸೋದಿಲ್ಲ, ಖಂಡಿತ ಭಾವಿಸೋದಿಲ್ಲ.
ಜನ ಮೆಚ್ಚುಗೆ ಕೊಟ್ಟರೆ ಚೆನ್ನಾಗಿದೆ ಅಂತ ಆಗ ನಾವು ಮಾಡಿದ್ದಕ್ಕೆ ಕೆಲಸ ಸಾರ್ಥಕವಾಯಿತು ಅಂತ ನಮಗೊಂದು ಸಮಾಧಾನಕ್ಕಾಗುತ್ತೆ. ಅಂತಹ ಮಾತನ್ನು ಕಾಳಿದಾಸನೇ ಹೇಳಿದ್ದಾನೆ. ಇನ್ನು ವ್ಯಾಖ್ಯಾನ ಮಾಡುವಾಗ ಬೇರೆ ವಿಚಾರಗಳನ್ನು ಹೇಳೋಣ. ಕಾವ್ಯೇಶು ನಾಟಕಂ ರಮ್ಯಂ. ಕಾವ್ಯದಲ್ಲಿ ಅನೇಕ ಪ್ರಕಾರಗಳಿದೆ. ಗದ್ಯ ಇದೆ, ಪದ್ಯ ಕಾವ್ಯ ಇದೆ, ಚಂಪು ಕಾವ್ಯ ಇದೆ, ನಾಟಕ ಇದೆ, ಇಲ್ಲ ಬೇರೆ ಬೇರೆ ಪ್ರಭೇದಗಳು. ತೀರ್ಮಾನ ಮಾಡಿರ್ತಕ್ಕಂಥ ವಿದ್ವಾಂಸರು ತೀರ್ಮಾನ ಮಾಡಿದರೆ ಕಾವ್ಯದ ಎಲ್ಲ ಪ್ರಕಾರಗಳಲ್ಲೂ ನಾಟಕ ರಮಣೀಯ. ಕಾವ್ಯೇಶು ನಾಟಕ ರಮಣೀಯಂ. ಈ ಕಾಳಿದಾಸಂದೆ ರಘುವಂಶ ಇದೆ, ಕುಮಾರ ಸಂಭವ ಇದೆ, ಅದನ್ನು ಹೇಳಲೇ ಇಲ್ಲ. ಕಾವ್ಯೇಶು ನಾಟಕ, ಕಾವ್ಯದಲ್ಲಿ ನಾಟಕ ಅಂದರು. ಆಮೇಲೆ ನಾಟಕದಲ್ಲಿ ಬೇಕಾಷ್ಟು ನಾಟಕ ಇದೆ. ಕಾಳಿದಾಸಂದೇ ಮೂರಿದೆ. ವಿಕ್ರಮ ಋಷಿಯ ಮಾನವಕ ಶಾಕುಂತಲ, ಉತ್ತರ ರಾಮಚಂದ್ರ ಇದೆ, ಮಾಲತಿ ಮಾಧವ ಇದೆ, ಭಾಸದ 13 ನಾಟಕ ಇದೆ, ವಿಶಾಖದ ಪುತ್ರ ರಾಕ್ಷಸ ನಾಟಕ ಇದೆ. ಎಷ್ಟೊಂದು ಬೇಕು ನಾಟಕಗಳು, 100 ನಾಟಕ ಇದೆ. ಒಂದೇ ಹೆಸರು ತತ್ರ ರಮ್ಯಾ ಶಕುಂತಲ. ಅಷ್ಟು ನಾಟಕಗಳಲ್ಲಿ ಶಾಕುಂತಲ ನಾಟಕ ಅತ್ಯುತ್ತಮ ಅಂದರು. ಏನು ಎದುಗಾರಿಕೆ ಇರಬೇಕು ನೋಡಿ. ಕಾವ್ಯದಲ್ಲಿ ನಾಟಕ ರಮಣೀಯ, ನಾಟಕದಲ್ಲಿ ಶಾಕುಂತಲ ನಾಟಕ ರಮಣೀಯ ಅಂದರು. ಮುಂದಕ್ಕೆ ಬರುತ್ತಿದ್ದು ನಾವಿನ್ನು ಪ್ರಾರಂಭದಲ್ಲಿದ್ದೀವಿ. ತತ್ರಾಭಿಷ ಚತುರ್ಥೋಂಕ, ಅದರಲ್ಲಿ 4ನೇ ಅಂಕ ಇನ್ನೂ ರಮಣೀಯ. ತತ್ರ ಶ್ಲೋಕ ಚತುಷ್ಟಯ, ಅದರಲ್ಲಿ 4 ಶ್ಲೋಕ ಇದೆಯಲ್ಲ, ಅನರ್ಘ್ಯ ರತ್ನ. ಅನರ್ಘ್ಯ ರತ್ನ ಅಂತಂದರು 4 ಶ್ಲೋಕಗಳನ್ನು. ಇಡೀ ಜೀವಮಾನಕ್ಕೆ ಬೇಕಾಗಿರ್ತಕ್ಕಂಥ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂತಹ ಪದ್ಯಗಳದು. ಸುವರ್ಣಾಕ್ಷರ ಅಂತಂದು 4ನೇ ಅಂಕದಲ್ಲಿ ಬರುತ್ತೆ. ಹೀಗೆ ನಾವು ಕ್ರಮೇಣವಾಗಿ ನಾಟಕವನ್ನು ಮಾಡುವಾಗ ಅದರ ವಿಚಾರಗಳನ್ನು ವಿಮರ್ಶೆ ಮಾಡೋಣ. ಈಗ ನಾನು ಪ್ರಾರಂಭದ ಪದ್ಯವನ್ನು ಓದಿದ್ದೇನೆ, ವ್ಯಾಖ್ಯಾನ ಮಾಡಬೇಕು. ಇದು ಯಾವುದು ಕಾಪುಷ್ಟಿ ಇದೆಲ್ಲ ಓಡಿ ಆಯ್ತು, ನಾನು ಓದಿ ಆಯ್ತು, ಹೋಯ್ತು ಹೇಳಿ. ಸನ್ಮಾನ್ಯ ಕೇಶವಮೂರ್ತಿಗಳು ಒಂದು ಸಂಗ್ರಹವಾದ ರಸಪೂರ್ಣವಾದ ವಿಮರ್ಶೆಯನ್ನು ನಮಗೆ ನೀಡಿದ್ದಾರೆ ನೋಡಿ. ಕಾಳಿದಾಸನ ಮೆಚ್ಚಿನ ಆರಾಧ್ಯ ದೈವ ಶಿವ. ಅವನ ನಾಟಕ ರತ್ನಗಳೆಲ್ಲ ಶಿವನ ಸ್ತೋತ್ರದಿಂದಲೇ ಆರಂಭ ಅಂತ ನಮ್ಮ ಕೇಶವಮೂರ್ತಿಗಳು ವಾಗರ್ಥ ಎಂಬ ಸಂಪ್ರಕವು ಬಹು ಪ್ರಸಿದ್ಧವಾದ ಶ್ಲೋಕ. ಇಡೀ ಕಾವ್ಯ ಮೀಮಾಂಸೆಯ ಆ ಶ್ಲೋಕದಲ್ಲಿ ಅಡಗಿದೆ ಅಂತ ತೀರ ಶ್ರೀಕಂಠಯ್ಯವರು ಹೇಳ್ತಾ ಇದ್ರು. ಆಚಾರ್ಯ ಎಂ ಹಿರಿಯಣ್ಣ ಅಂತ ಇದ್ರು, ಅವರು ಹೇಳ್ತಾ ಇದ್ರು ಈ ಮಾತನ್ನು. ಎಸ್ ವಿ ರಂಗಣ್ಣವರು ಅಂತ ಅವರು ಶೈಲಿನೋ ಸಂಪುಟದಲ್ಲಿ ಕಾಳಿದಾಸನ ಶೈಲಿ ಬಗ್ಗೆನೇ ಹೀಗೆ ಹೇಳಿದ್ದಾರೆ. ಹಾಗೆ ಕಾಳಿದಾಸನ ಮೆಚ್ಚಿನ ಆರಾಧ್ಯ ದೈವ ಶಿವ. ಅವನ ನಾಟಕ ರತ್ನಗಳಲ್ಲಿ ಎಲ್ಲವೂ ಶಿವನ ಸ್ತೋತ್ರದಿಂದ, ಎಲ್ಲವೂ ಶಿವನ ಸ್ತೋತ್ರದಿಂದ ಆರಂಭ. ಹಾಗೆಯೇ ಕಾಳಿಕಾದೇವಿಯ ಒಂದು ಭಕ್ತ, ಮಹಾನ್ ಅಪ್ರತಿಮ ಭಕ್ತ. ಆಕೆಯೇ ಹೇಳಿದ್ದು ಅಂತ ಹೇಳ್ತಾರೆ, ನಾನೇ ನೀನು ನೀನೇ ನಾನು ಗೊತ್ತಾಯಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂರ್ವಭಾವಿ ಶ್ಲೋಕಾರ ಆಗಿದೆ, ಹೇಳೋದಿಲ್ಲ. ಕಾಳಿದಾಸನ ಒಂದು ಜೀವನ ಆದರ್ಶ ಎಲ್ಲವೂ ಕೂಡ ಶಿವನಲ್ಲಿ ಮೂರ್ತಿಗೊಂಡಿರುವುದೇ ಇದಕ್ಕೆ ಕಾರಣ. ಅವನು ಪರಮೇಶ್ವರನ ಆದರೂ ಘಟಚರ್ಮಾಂಬರಧಾರನಾಗಿ ಕಾಂತಾ ಸಮಿಶ್ರ ದೇಹನಾದರೂ ಕಡ ವಿಷಯ ವಿಮುಖರಾದ ತಪಸ್ವಿಗಳನ್ನು ಕೂಡ ಮೀರಿಸಿದ ವಿರಕ್ತ ಶಿವ. ಅದು ಯಾವತ್ತೂ ನಾವು ಮರೆಯಾಗಿಲ್ಲ. ವಿರಕ್ತ ಶಿರೋಮಣಿ ಅಂತ ಹೇಳ್ತಾರೆ. ಅವನು ಭುಕ್ತಿಪ್ರದನೂ ಹೌದು, ಮುಕ್ತಿದಾಯಕನೂ ಹೌದು, ಭಕ್ತಿಯೋಗ ಸುಲಭನೂ ಹೌದು. ಅವನು ಶಿವ. ಅವನಿಗೆ ಬೇಕಾದದ್ದು ಏನೂ ಇಲ್ಲ, ಆದರೆ ಸದಾ ಲೋಕಾನುಗ್ರಹ ರತನಾಗಿದ್ದಾನೆ. ತ್ರಿಮೂರ್ತಿಗಳಲ್ಲಿ ವಾಸ್ತವವಾದ ಭೇದವಿದ್ದಾಗ ನಮ್ಗೆ ಗೊತ್ತಾಗುತ್ತಿದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳು ಎಂಬತಕ್ಕಂಥ ಕಾರ್ಯಭೇದದಿಂದ ಒಬ್ಬನೇ ಸರ್ವಾತ್ಮಕನಾದ ಪರಮೇಶ್ವರನಿಗೆ, ಭಗವಂತನಿಗೆ ಬ್ರಹ್ಮ ವಿಷ್ಣು ಶಿವರೆಂಬ ಒಂದು ಹೆಸರುಗಳನ್ನು ರೂಢವಾಗಿದೆ ಎಂಬತಕ್ಕಂಥ ಕಾಳಿದಾಸ ಅಲ್ಲ. ಅವನ ಎಲ್ಲ ಕೃತಿಗಳಲ್ಲಿ ನಮ್ಮ ಕೇಶವಮೂರ್ತಿಗಳು ಒಂದು ಸಣ್ಣ ಅಬ್ಸರ್ವೇಷನ್ ಮಾಡಿದಾರಲ್ಲ, ಎಲ್ಲ ಕೃತಿಗಳಲ್ಲಿಯೂ ಶಿವನ ಒಂದು ಪಾಲ್ಮಯ ಬರ್ತದೆ. ಕಾಳಿದಾಸನ 3 ಕಾವ್ಯಗಳನ್ನು ವ್ಯಾಖ್ಯಾನ ಮಾಡಿದಂಥ ಮಹಾಮೇಧಾವಿ ಮಲ್ಲಿನಾಥ ಅಂತ ಬೈತ. ಮಹಾನ್ ಮೇಧಾವಿ ಮಲ್ಲಿನಾಥ ಕಾಳಿದಾಸನ ಶೈಲಿಯ ಬಗ್ಗೆ ಒಂದು ಸಣ್ಣ ಮಾತನ್ನು ಹೇಳ್ತಾನೆ. ಕಾಳಿದಾಸ ಗಿರಾಗಾರಂ, ಕಾಳಿದಾಸ ಸರಸ್ವತಿ, ಚತುರ್ಮುಖೋ ಅಥವಾ ಸಾಕ್ಷಾತ್ ವಿದುರ್ನಾನ್ಯೇತು ಮಾದೃಶ. ಇವನಿಗೆ ಯಾರೂ ಸಾಟಿ ಇಲ್ಲ. ಹೀಗೆ ನಾವು ಶಾಕುಂತಲ ನಾಟಕವನ್ನು
ಹೀಗೆ ಆರಂಭ ಮಾಡೋದಂತೆ ಅವರು ನಮ್ಮ ಗಮಕಿಗಳು ಪರಮೇಶ್ವರನ ಒಂದು 8 ಮುಖ, ಒಂದು 8 ಶರೀರ ಏನಿದೆಯೋ ಅದನ್ನು ಹೇಳಿದರೆ ಯಾವುದು ಬ್ರಹ್ಮ ಸೃಷ್ಟಿಗೆ ಮೊದಲೇ ಇದ್ದು ಯಾವುದು ಅಗ್ನಿಯನ್ನು ಆಂತು ಇರ್ತದೆಯೋ, ಯಾವುದು ಹೋತೃ ಶಬ್ದಗುಣ ಕಾಲಕರ್ತೃಗಳಾಗಿರ್ತವೆಯೋ, ಯಾವುದು ಜಗಕ್ಕೆ ಉಸಿರಾಗಿ ಇದೆಯೋ, ಯಾವುದು ಭೂತಕಲು ಪ್ರಧಾನ ಅಂತ ನಾವು ಹೇಳ್ತೇವೋ ಆ ಒಡಲೆಂಟರಿಂದ ನೆರವ ಈಶನ್ ಒಡರ್ಜುಗೆ ನಿಮ್ಮ ಅಭೀಷ್ಟವ. ನೋಡಿ, ಇದು ಸಭಾಸುರನ್ನು ಉದ್ದೇಶಿಸಿ ಮಾಡಿರುವ ನಾಟಕದ. ಆದ್ದರಿಂದ ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೀಗೆ ಬಂದಿದ್ದಾನೆ. ನಾಟಕ ಆರಂಭ ಆಯಿತು, ಸೂತ್ರಧಾರ ಬರ್ತಾನೆ, ಅಲಂಕಾರ ಆಯ್ತಮ್ಮ ಬಾ ಅಂತ ನಟಿ ಬಂದಿದ್ದೇನೆ, ನಾನು ಮಾಡುವ ಕಾರ್ಯ ಏನು, ಹಿಂದಿನ ಕಾಲದಲ್ಲಿ ನಾಟಕ ಹಾಗೆ ಆರಂಭ, ಬಹಳ ಹಿಂದಿನ ನಾಟಕ ಹಾಗೆ ಆರಂಭ ಆಗ್ತಾ ಇದೆ, ನಾನು ಏನು ಮಾಡಬೇಕು ಹೇಳು. ನೋಡು, ಇಲ್ಲೆಲ್ಲ ಇದ್ದಾರೆ ಬಹಳ ಸಭಾಸದರು, ಇವೆಲ್ಲ ಚೆನ್ನಾಗಿ ಓದ್ಕೊಂಡವರು, ಸಕಲ ಕಲಾ ಪ್ರವೀಣರು. ಕಾಳಿದಾಸ ಮಹಾಕವಿಯು ವಿರಚಿತವಾದ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕ ಏನಿದೆಯೋ ಅದು ಕರ್ನಾಟಕ ಭಾಷೆಯಲ್ಲಿ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳಿಂದ ರಚಿಸಲ್ಪಟ್ಟಿದೆ. ಈ ನಾಟಕವನ್ನು ನಾವು ಆಡಿ ಈಗ ಸಂತೋಷ ಪಡಿಸಬೇಕು. ಸಂತೋಷಂ ಜನಯೇ ಪ್ರಾಜ್ಞಃ ತದೀಶ್ವರ ಪೂಜನ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿ ಪಾತ್ರವೂ ಕೂಡ ತಮ್ಮ ಕಾರ್ಯಕ್ಕೆ ಎಚ್ಚರವಾಗಿರಬೇಕು ಅಂತ ನಮ್ಮ ಸೂತ್ರಧಾರ ಹೇಳ್ತಾ ಇದ್ದಾನೆ. ಆಯಿತು, ನಟಿ ಹೇಳಿದ್ದು ಆಯಿತು, ನೀವು ಹೇಗೆ ನಮಗೆ ನೇರತ್ವಗೊಳಿಸಿದ್ದೀರೋ, ಅಂದರೆ ಹೇಗೆ ನೀವು ಡೈರೆಕ್ಟ್ ಮಾಡಿದ್ದೇರೋ, ಹೇಗೆ ಕಳಿಸಿಕೊಟ್ಟಿದ್ದೇರೋ ಹಾಗೆ ಮಾಡ್ತೇವೆ, ನಮಗೆ ಯಾವ ರೀತಿಯ ಕೊರತೆ ಉಂಟಾಗುವುದಿಲ್ಲ ಅಂದಾಗ ಸೂತ್ರಧಾರ ಹೇಳ್ತಾನೆ, ನೋಡಮ್ಮ, ಆದರೂ ನಿಜವನ್ನು ಹೇಳ್ತೇನೆ ಕೇಳು. ಒಂದು ಕನ್ನಡ ಪದ್ಯ ಇದು ಅರ್ಥ ಆಗಬೇಕಿತ್ತು, ಮೊದಲನೇ ಪದ್ಯ ಪೂರ್ತಿ ಅರ್ಥ ಸಂಸ್ಕೃತದ ಅದನ್ನು ಹೇಳಿ. ಇದರಲ್ಲೇ ಕನ್ನಡದಲ್ಲಿದೆ, ಭಗವಂತನ 8 ರೂಪದಲ್ಲಿ ಇಡೀ ಪ್ರಪಂಚ ಇರುತ್ತೆ. 8 ರೂಪ. ಮೊದಲನೇದು ಯಾವುದು ಧಾತು ಸೃಷ್ಟಿಗೆ ಮೊದಲು, ಯಾ ಸೃಷ್ಟಿ ಸೃಷ್ಟು ಆದ್ಯ. ಕಳೆದ ಮಾತು ಯಾವುದು ಮೊದಲ ಸೃಷ್ಟಿಯೋ, ನೀರು ಅಂತ ಹೇಳ್ತಾರೆ. ನೀರೇ ಮೊದಲು ಸೃಷ್ಟಿ ಆಯ್ತಂತೆ. ಯಾ ಸೃಷ್ಟಿ ಸೃಷ್ಟು ರಾಧ್ಯ. ಆಮೇಲೆ ವಿಧಿಹುತಂ ಯಾ ಹವಿಹಿ ಯಾ ಚ ಹೋತ್ರಿ. ವಿಧಿಹುತಂ ವಹತಿ ವಿಧಿಹುತಂ ಯಾ ಹವಿಹಿ. ಯಾರು ಹವಿಸ್ಸನ್ನ ವಿಧಿಪೂರ್ವಕವಾಗಿ ಕೊಂಡು ಒಯ್ತಾರೋ, ಯಾರು ಅಗ್ನಿ. ಹವಿಸ್ಸನ್ನು ಯಾರಿಗೆ ಕೊಡಬೇಕು? ಅಗ್ನಿ ಕೊಡಬೇಕು. ಅಗ್ನಿ ಯಾವ್ಯಾವ? ಇಂದ್ರಾಯ ಸ್ವಾಹ, ಇಂದ್ರಾಯೇದನ್ನ ಮಮ. ಯಾವ ದೇವತೆಗಳಿಗೆ ಕೊಟ್ಟರೂ ಕೂಡ ಅಗ್ನಿಯ ಮೂಲಕ ಸ್ವಾಹಾಕಾರ ಹೇಳೋದು ಇಂದ್ರಾಯ ಅಂತ ಹೇಳಬೇಕು. ಆಗ ಕೊಡೋದೆಲ್ಲಿಗೆ? ಅಗ್ನಿಗೆ. ಅವನು ತಲುಪಿಸ್ತಾನೆ ಅಂತ. ವಹತಿ ವಿಧಿಹುತಂ ಯಾ ಹವಿಹಿ. ಯಾರು ಹವಿಸ್ಸನ್ನು ತಲುಪಿಸ್ತಾರೋ, ಯಾಚ ಹೋತ್ರಿ. ಯಾರು ಹೋತೃಗಳು ಅಂದರೆ ಹೀಗೆ ಮಾಡುವವರು. ಅಧಿಕಾರ ಅಂದರೆ ಅಧಿಕಾರಿ ಯಾರು ಮಾಡ್ತಾರೆ? ಕರ್ತೃ. ಇವತ್ತಿನ ಕಾರ್ಯಕ್ರಮದ ಕರ್ತೃ ಯಾರು ಅಂತಂದ್ರೆ ನಾವು ಹೇಳಲೇಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ಅದ್ರ ಹಿಂದೆ ಒಂದು ಚಲನೆ ಇದೆ, ಒಪ್ಕೊಳ್ಳೇಬೇಕಂತ. ಸುಮ್ಮನೆ ಬಂದ್ಬಿಡುತ್ತಾ? ಆಗುದಿಲ್ಲ ಅದು. ಹಾಗಾಗಿ ಅದ್ರ ಹೋತ್ರಿ ಮಾಡೋರು ಬರಬೇಕಲ್ಲ. ಯಾಹವಿ ಯಾಚ ಹೋತ್ರಿ. ಏ ದ್ವೇ ಕಾಲಂ ವಿದತ್ತ. ಕಾಲವನ್ನು ಸೂಚಕ, ಕಾಲ ಸೂಚಕ ನಮ್ಮಲ್ಲಿ ಚಂದ್ರ ಸೂರ್ಯ ಅಂತ 2. ಚಂದ್ರನಿಗೂ ನಾವು ಕಾಲವನ್ನು ಅರಿತೀವಿ, ಸೂರ್ಯೋದಯ ಸೂರ್ಯಾಸ್ತ ಅಂತ ಹೇಳ್ತೀವಿ. ಹಾಗಾಗಿ ಯಾರು ಕಾಲವನ್ನು ಸೂಚಿಸ್ತಾರೋ ಏ ದ್ವೇ ಕಾಲಂ ವಿದತ್ತಃ. ಶ್ರುತಿ ವಿಷಯ ಗುಣ. ಕಿವಿಗೆ ವಿಷಯವಾಗಿರ್ತಕ್ಕಂತಹದ್ದು ಶಬ್ದ. ಕಿವಿಗೆ ವಿಷಯವಾಗಿರ್ತಕ್ಕಂಥದ್ದು ಶಬ್ದ. ಯಾ ಶ್ರುತಿ ವಿಷಯ ಗುಣ. ಯಾ ಸ್ಥಿತ ವ್ಯಾಪ್ಯ ವಿಶ್ವಂ. ಇಡೀ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂತಹದ್ದು ಆಕಾಶ ಅಂತ ಹೇಳ್ತೀವಿ. ಇದು ಎಲ್ಲ ಕಡೆ ವ್ಯಾಪಕವಾಗಿದೆ, ಅದು ಆಕಾಶ. ಯಾ ಸ್ಥಿತ ವ್ಯಾಪ್ಯ. ಯಾ ಮಾಹು ಭೂತ ಪ್ರಕೃತಿ ಯಯ ಪ್ರಾಣಿನ ಪ್ರಾಣವಂತಹ. ಯಾ ಮಾಹು ಸರ್ವ ಬೀಜ ಪ್ರಕೃತಿ. ಎಲ್ಲ ಬೀಜಗಳಿಗೂ ಮೂಲ ಕಾರಣ ಯಾವುದು? ಭೂಮಿ. ಇಲ್ಲದ್ರೆ ಯಾವ ಬೀಜವೂ ಬೆಳೆಯೋದಿಲ್ಲ. ಭೂಮಿ ಇರಲೇಬೇಕು, ಇಲ್ಲ ಬೆಳೆಯೋದಿಲ್ಲ. ಯಾ ಮಾಹು ಸರ್ವ ಬೀಜ ಪ್ರಕೃತಿ ಯಯ ಪ್ರಾಣಿನ ಪ್ರಾಣವಂತಹ. ಎಲ್ಲ ಪ್ರಾಣಿಗಳು ಯಾವುದರಿಂದ ಬದುಕಿವೆಯೋ, ಉಸಿರಾಡ್ತಾ ಇದೆಯೋ. ಒಬ್ಬ ಮನುಷ್ಯ ಇದ್ದಾನೆ ಅಂತಂದ್ರೆ ಉಸಿರಾಡ್ತಾ ಇರಬೇಕು. ಗಾಳಿ ಇದ್ರೆ, ವಾಯು ಇದ್ರೆ, ಉಸಿರಿದ್ರೆ, ಅದಕ್ಕೆ ಹೇಳಿದ್ರೆ
ಫಸ್ಟ್ ಉಸಿರಿದೀವಿ ನೋಡ್ರಿ, ಬದುಕಿದಾರ ಯಾಕೆ ನೋಡೋದು, ಉಸಿರಾಟ ಇದೆಯಾ, ನಾಡಿ ಬರ್ತಾ ಇದೆಯಾ ನೋಡ್ಬೇಕು. ಅದಿಲ್ಲ ಅಂದ್ರೆ ಮನುಷ್ಯ ಇಲ್ಲ ಅಂತ ಅರ್ಥ. ಯಹಮಾಹು ಸರ್ವ ಬೀಜ ಪ್ರಕೃತಿ ಯಯ ಪ್ರಾಣಿನಃ ಪ್ರಾಣವಂತಹ. ಯಾವುದರಿಂದ ಪ್ರಾಣಿಗಳು ಪ್ರಾಣವಂತ ಉಳಿಸ್ಕೊಂಡಿದ್ದಾರೆ, ಬದುಕಿದ್ದಾರೆ ಅಂತ ಹೇಳಬೇಕಾದ್ರೆ ವಾಯು. ಈ ರೀತಿ ಪ್ರತ್ಯಕ್ಷಾಭಿ ಪ್ರಪನ್ನ ತರುಭಿ ಭವದು ಅಷ್ಟಾಭಿ 8 ರೀತಿಯಲ್ಲಿ ಹೇಳಿದ್ರಲ್ಲ, ಪೃಥಿವಿ ತೇಜು ವಾಯು ಆಕಾಶ 2 ಕಾಲ ಹೋದ್ರಿ. ಈ 8 ರೂಪದಲ್ಲಿ ಪ್ರಪಂಚ, ಭಗವಂತನೇ 8 ರೂಪದಲ್ಲಿ ವ್ಯಕ್ತವಾಗಿದ್ದಾರೆ ಅಂತ. ಇದನ್ನ ಶಾಕುಂತಲದಲ್ಲಿ ಅವರ ಮಗಳು ಬಂದಿದ್ದಾರೆ ಹೇಳಿದ್ದಾರೆ. ಇದೇ ಮಹಾನುಭಾವ ಮಾಳವಿಕಾಗ್ನಿಮಿತ್ರದ ಮಂಗಳಾಚರಣೆ ಪದ್ಯದಲ್ಲಿ ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣರಬಹುಬಲೆ ಯಸ್ವಯಂ ಕೃತ್ತಿವಾಸಾಹ ಕಾಂತಾ ಸಮ್ಮಿಶ್ರ ದೇಹೋಪಿ ಅವಿಹಯ ಮನಃ ಯಃ ಪರಸ್ತಾತ್ ಯತೀನಾಂ ಅಷ್ಟಾಭಿರ್ಯಸ್ಯ ಕತ್ಸದ. ಅಲ್ಲೂ ಇದೇ ಮಾತು ಹೇಳಿದ್ದಾನೆ. ಇಲ್ಲಿಗೆ 8 ಅಂತ ಹೇಳಿದಾನೆ, ಅಲ್ಲೂ ಮಕ್ಕಳಿಗೆ ಅಷ್ಟಮೂರ್ತಿ ಅಂತ ಹೇಳೋ ಜೀವನನ್ನ. ಅಷ್ಟಮೂರ್ತಿ ನೀವು ಯಾವ್ದು ನೋಡಿದ್ರು ಪರಮೇಶ್ವರನ ಒಂದು ರೂಪವೇ ಅದು. ಯಾವುದು ನೋಡಿದ್ರು ಪರಮೇಶ್ವರ ರೂಪವೇ. ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಭಿ. ಇಡೀ ಜಗತ್ತನ್ನ 8 ರೂಪದಲ್ಲಿ ಧರಿಸಿದ್ದಾನೆ. ನಮ್ಮ ಲೌಕಿಕವಾದ ಒಂದು ಉದಾಹರಣೆ ಕೊಡೋದಾದರೆ, ಇವತ್ತಿನ ಪ್ರಪಂಚದಲ್ಲಿ ನಾವು ಎಲಿಮೆಂಟ್ಸ್ 3 ವಸ್ತು ಅಂತ ಕರಿತೀವಿ. ವಿಜ್ಞಾನದಲ್ಲಿ ಮಕ್ಕಳು ಕೆಮಿಸ್ಟ್ರಿ ಓದುವಾಗ ಹೈಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಧ್ಯಾಪಕರು. ಎಲಿಮೆಂಟ್ಸ್ 3 ವಸ್ತುಗಳು ಏನು 105, 106, 107, 108 ಏನೋ ಆಗಿದೆ ಈಗ. 3 ವಸ್ತುಗಳು ಅಂತ. ಕಾರ್ಬನ್ ಇರಬಹುದು, ನೈಟ್ರೋಜನ್ ಇರಬಹುದು, ಆಕ್ಸಿಜನ್ ಇರಬಹುದು, ಕಾಪರ್ ಇರಬಹುದು, ಸಿಲ್ವರ್ ಇರಬಹುದು, ಹೀಗೆ ಒಟ್ಟು 108 ಇಟ್ಬಿಡಿ. ನೀವು ಪ್ರಪಂಚದ ಯಾವುದೇ ವಸ್ತುವನ್ನು ತೆಗೆದ್ರು ಅದರೊಳಗೆ ಆಗಿರಲೇಬೇಕು, ಘಟಕ ಅದರೊಳಗೆ ಆಗಿರಲೇಬೇಕು. ಯಾವುದೇ ವಸ್ತು ತಗೊಳ್ಳಿ, ಇಲ್ಲ ಕಾರ್ಬನ್ ಇರಬೇಕು, ಇಲ್ಲ ನೈಟ್ರೋಜನ್ ಇರಬೇಕು, ಇಲ್ಲ ಆಕ್ಸಿಜನ್ ಇರಬೇಕು, ಇಲ್ಲ ಕಾಪರ್ ಆಗಿರಬೇಕು, ಇಲ್ಲ ಜಿಂಕ್ ಆಗಿ, ಅಷ್ಟನ್ನು ಬಿಟ್ಟಿನ ಬೇರೆ ಆಗ ಸಾಧ್ಯ ಇಲ್ಲ. ಹಾಗೆ ಈ ಪ್ರಪಂಚ ಏನು ತೋರ್ಪಡೆ ಆಗ್ತಾ ಇದೆ, ಅಷ್ಟಾಭಿರ್ಯಸ್ಯ ಕೃತ್ಸ್ನಂ, ಆ ಪರಮೇಶ್ವರನ 8 ರೂಪವೇ ಇಡೀ ಪ್ರಪಂಚ. ಯಾವುದಾದ್ರೂ ರೂಪ ಆಗಲಿ ಪರಮೇಶ್ವರ ಹಾಗೆ ಧರಿಸಿದ್ದಾರೆ ಪ್ರಪಂಚವನ್ನ. ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಭಿ ಬಿಭ್ರತೋ ನಾಭಿಮಾನ. ಹಾಗೆ ಪ್ರಪಂಚವನ್ನು ಧರಿಸಿದ್ರು ಕೂಡ ಅವರು ಯಾವುದೇ ಅಭಿಮಾನ ಇರುವಂತೆ, ನನ್ನದೇ ರೂಪ ಅಷ್ಟು ಅಂತ ಆದರೂ ಕೂಡ ಅವರು ಯಾವ ಅಭಿಮಾನವೇ ಇರುವಂತೆ. ಅಂತಹ ನಿರ್ಲಿಪ್ತನಾಗಿರ್ತಕ್ಕಂಥ ಭಗವಂತ. ಅದನ್ನೇ ಇಲ್ಲಿ ಕೂಡ ಒಡರ 8ರಿಂದ ಮೆರವ ಈಶ್ವರ ರಕ್ಷೆಗೆ ನಿಮ್ಮ ಭೀಷ್ಟಮಂ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥವನ್ನ ಆ ಪರಮೇಶ್ವರ ಕರುಣಿಸಲಿ ಎಂಬತಕ್ಕಂತಹ ನಂದಿ ಪದ್ಯ. ಈಗ ಇದೊಂದು ಬಂದಲ್ವಾ, ರಸಿಕರ್ಕಳೊಪ್ಪುವನ್ನಂ ರಸಾಭಿನಯ ಕೌಶಲಂಗಳೊಳ್ಳಿದುವೆನುತ. ರಸಿಕರ್ಕಳೊಪ್ಪುವನ್ನಂ ರಸಾಭಿನಯ ಕೌಶಲಂಗಳೊಳ್ಳಿದುವೆನುತ. ಆನುಸಿರಂ ವನಮೋದಿದ ಮಾನಿಸರ್ಗಂ ತಮ್ಮೊಳಗೆ ತಮಗೆ ನಂಬುಗೆ ಇಲ್ಲಂ. ವನಮೋದಿದ ಮಾನಿಸರ್ಗಂ ತಮ್ಮೊಳಗೆ ತಮಗೆ ನಂಬುಗೆ ಇಲ್ಲಂ. ವೃತ್ತ ವೃತ್ತ ಯಾವುದು ವೃತ್ತ? ಯಾವುದು? ಕೆಳಗೆ ಶ್ರೀಮದ್ ವಾಮಾಂಕ ಪರ್ಯಂಕ. ಶ್ರೀಮದ್ವಾ ವಾಂಕ, ಅದು ವಾಮಾಂಕ ಪರ್ಯಂಕ, ಅದು ನಂಜುಂಡೇಶ್ವರರ ಬಗ್ಗೆ. ಅದನ್ನು ಹೇಳಿ, ಅದನ್ನು ಹೇಳ್ತೀರಾ? ಹೇಳಿಸ್ಬಾರ್ದು, ಧರಣಿ ಪುಡಿ ಅಂತ ಅರ್ಥನೇ ಹೇಳ್ಬಿಡಿ. ಶ್ರೀಮದ್ವಾಮಾಂಕ ಪರ್ಯಂಕಗತ ಯರಿಸುದಾಸ್ಮೇ ವಕ್ತಾಬ್ಜಭೃಂಗಂ ವ್ಯೋಮಾಪ್ತೇಜೋನಿಲಕ್ಷ್ಮಾರುಣ ಶಶಿಯಜಮಾನಾಷ್ಟಮೂರ್ತಿ ಪ್ರಪನ್ನಂ. ಸೋಮಾರ್ಧೋತ್ತಂ ಸಮೂರ್ಧಂ ಜಗದವ
ಚಾಮ ಉರ್ವಿ ಪಾಲನಂ ಪಾಲಸುಗೆ. ಆ ಮಹಾರಾಜ ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ. ಪಾಲಸುಗೆ ಗರಳಪುರಿ ಕ್ಷೇತ್ರ. ಅವರಿಗೆ ನಂಜುಂಡೇಶ್ವರ ಕಂಡ್ರೆ ಮಹಾ ಪ್ರೀತಿ ಇತ್ತು ಬಸವ ಶಾಸ್ತ್ರಿಗಳಿಗೆ. ಆ ಮಹೇಶ ಕಾಪಾಡಿ. ಈಗ ನೋಡಿ ನಾಟಕ ನಟಿ ಬಂದಿದ್ದಾಳೆ ನಮ್ಮ ಸೂತ್ರಧಾರ ಕಂದಪದ್ಯವನ್ನ. ಅರ್ಥ ಇದು ನೀವು ಹೇಳ್ತೀರಾ ಸರ್? ನೀವು ವಾಮಾಂಕ ಪರ್ಯಂಕ ಘಟ ಗಿರಿ ಸುಖಾ ಸ್ಮೇರವಕ್ತ್ರಾಬ್ಜ ಭೃಂಗಂ. ಯಾವ ರೀತಿ ಎಡಗಡೆಯಲ್ಲೇ ಇರ್ತಕ್ಕಂಥ ಆ ಮಹಾತಾಯಿ ಪಾರ್ವತಿ ಪರ್ಯಂಕ ಗಲ ಅಲ್ಲೇ ಇದ್ದಾಳೆ, ಪರ್ಯಂಕ ಅಂಕದಲ್ಲೇ ಇದ್ದಾಳೆ, ಅರ್ಧ ಶರೀರವನ್ನ ಆಕ್ರಮಿಸಿಕೊಂಡಿದ್ದಾಳೆ ಮಹಾತಾಯಿ ಅವಳಲ್ಲೇ. ಗಿರಿಸುತ ಪಾರ್ವತಿ ಸ್ಮೇರವಕ್ತ್ರಾಬ್ಜ ಭೃಂಗಂ, ನಗುಮುಖದ ಮುಖವುಳ್ಳವಳು ಅಂತ. ಸ್ಮೇರ ಅಂದ್ರೆ ನಗು ಮುಖ, ತಿಳಿದಗೆ ಅಂತ ಅಲ್ಲೇ ಕರೆಸರುತ್ತವೆ. ಸ್ಮೇರ ವಕ್ತ್ರಾಬ್ಜ ಭೃಂಗಂ ಅಂತ ಒಂದು. ವ್ಯೋಮಾ ತೇಜೋ, ಅಚ್ಚುಕಟ್ಟಾಗಿ ಸೂರ್ಯ ಆಕಾಶದ ಹಾಗೆ ಒಂದು ಪ್ರಕಾಶ. ನಿಲಕ್ಷ್ಮ್ಯ ಅರುಣ ಶಶಿ ಯಜಮಾನ ಅಷ್ಟಮೂರ್ತಿ ಪ್ರಪನ್ನ. ಯಾವ ರೀತಿ ನಮಗೆ ಮೊನ್ನೆ ಈ ಮೊದಲೇ ಹೇಳಿರುವ ಹಾಗೆ ಎಂಟರಲ್ಲಿ ಮುಖ್ಯವಾದದ್ದು ಅರುಣ ಶಶಿ. ಅವನ ಅರುಣಕಾಂತಿಯಿಂದ ಬರ್ತಕ್ಕಂಥ ಸೂರ್ಯದೇವ, ಆಮೇಲೆ ಚಂದ್ರ. ಯಜಮಾನ ಅಷ್ಟಮೂರ್ತಿ ಪ್ರಪನ್ನಂ, 8 ಶರೀರಗಳಿಂದ ಒಡರೆಂಟರಿಂದ ನೆರವ ಈಶನ್ ಒಡಚೊಗಿ ಅಂತ ಹೇಳಿರಲ್ಲ ಅದು. ಸೋಮ ಅರ್ಥಾಂ ಸಮೂರ್ಧಂ, ಎಷ್ಟು ಸಮೂರ್ಧಂ ಅಂದರೆ ಶಿರಸ್ಸು. ಜಗದವನಸ್ತಮುತ್ ಕಂಠನ ನೀಲಕಂಠಂ ಅಂತ ಮಹಾನ್ ಭಾವನಾದ ನೀಲಕಂಠ. ಗರಳಪುಳಿ ವಾಸನ ಅಂತ ನಂಜುಂಡೇಶ್ವರನು. ಚಾಮೋರ್ವಿ ಪಾಲನಂ, ಚಾಮರಾಜ ಒಡೆಯರು ಅಂದರೆ ಬಂದಂಥ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆಮೇಲೆ ಅಭಿನವ ಕಾಳಿದಾಸನ ಕಾಲದಲ್ಲಿದ್ದಂಥ ನಾಲ್ವಡಿ ಕಾಲಕ್ಕೆ ಅವರು ಹಸ್ತಗತರಾಗಿದ್ದರು ನಮ್ಮ ಬಸವ ಶಾಸ್ತ್ರಿಗಳು. ಪಾಲಿಸಿಗೆ ರಾಜರನ್ನ ಚೆನ್ನಾಗಿರಲಿ. ಗರಳಪುಳಿ ಕ್ಷೇತ್ರವಾಸಂ ಮಹೇಶಂ. ಗರಳ ಅಂದರೆ ವಿಷ ಅಂದರೆ ನಂಜುಂಡೇಶ್ವರ ಅಂತ, ಶ್ರೀಕಂಠೇಶ್ವರ ಅಂತ ನಾವು ಕರಿತೇವೆ, ನೀಲಕಂಠೇಶ್ವರ ಅಂತ ಕರಿತೇವೆ, ಶಿತಿಕಂಠ ಅಂತ ಬರ್ತೇವೆ. ಶಿವಾಷ್ಟೋತ್ರದಲ್ಲಿ ಶಿತಿಕಂಠ ಎನ್ನುವ, ಶಿವಾಪ್ರಿಯ ಎನ್ನುವ ಗೌರಿ ಅಲ್ಲ ಬರುತ್ತೆ. ಹಾಗೆ ಅಂಥ ಮಹೇಶ್ವರ ನಮ್ಮನ್ನು ಕಾಪಾಡಲಿ ಅಂತ ಹೇಳಿದ್ದಾರೆ. ಬಂದು ನಟಿ ಬಂದಿದ್ದೇನೆ ಸೂತ್ರಧಾರ ಕೇಳಿದ್ರೆ ಮುಂದಿನ ಕಾರ್ಯ ಏನು ನಾಟಕ ಆರಂಭ ಆಗೋಯ್ತಲ್ಲ, ಪರದೆ ಎತ್ತಿದ್ದಾಗಿದೆ, ನಾಟಕ ಆರಂಭ ಆಗಿದೆ. ಅದರಿಂದ ನಾವು ಕರ್ನಾಟಕದ ಒಂದು ಎಲ್ಲರಿಗೂ ಒಂದು ಸಂತೋಷ ಆಗುವ ಹಾಗೆ, ಮನಸ್ಸಿಗೆ ಆನಂದ ಆಗಿ ಏನು ಕಾರ್ಯ ಅಂತ ಹೇಳಿ ಸೂತ್ರಧಾರ ಹಾಕಿದ್ರೆ, ಸಭಾಸದರಿಗೆ ಕರ್ಣಾನಂದವನ್ನು ಉಂಟು ಮಾಡೋಕ್ಕಿಂತಲೂ ಬೇರೆ ಏನು ಕೆಲಸ ಇದೆ ಅಂತ. ಅಂದರೆ ಕಿವಿಗೆ ಆನಂದವನ್ನು ಒದಗಿಸಿ, ಮತ್ತು ಕಿವಿ ಇಟ್ ರಿಸೀವ್ಸ್ ವಾಟ್ ಯು ಟೆಲ್, ವಾಟ್ ಯು ಸ್ಪೀಕ್, ವಾಟ್ ಯು ಸಿಂಗ್ ಅಂತ. ಹಾಗಾದರೆ ನಟಿಗೆ ಹೇಳಿದ್ದು ಅದು ಯಥಾ ಪ್ರಕಾರ ಇದು ಬರ್ತಕ್ಕಂಥ ಹಿಂದಿನ ಕಾಲದ ನಾಟಕದ ಆರಂಭದಲ್ಲಿ. ಹಾಗಾದರೆ ನಾನು ಯಾವ ಋತುವನ್ನು ಉದ್ದೇಶಿಸಿ ಹಾಡಲಿ ನಾನು ಅಂತದ್ದು. ಅವನು ಆಗ ಆ ನಾಟಕ ಗ್ರೀಷ್ಮ ಋತು ಇತ್ತು ಅಂತ ಕಾಣುತ್ತೆ. ಈಗ ನಾವು ಹೇಮಂತ ಋತುವಿನಲ್ಲಿ ಇದ್ದೇವೆ ಅಲ್ವೇ. ಅದರಿಂದಾಗಿ ಅವರಿಗೆ ಈ ಗ್ರೀಷ್ಮ ಋತು ಬಂದು ಬಹಳ ದಿವಸಗಳಾದ ಆಗದ ಕಾರಣ ಉಪಭೋಗಕ್ಕೆ ಯೋಗ್ಯವಾಗಿದೆ. ಗ್ರೀಷ್ಮ ಅಂದರೆ ನೋಡಿ ಚಳಿ, ಆ ಚಳಿಗಳದ್ದು ಯಾವಾಗ ಯೋಗ್ಯವಾಗಿದೆ. ಇದನ್ನು ಉದ್ದೇಶಿಸಿ ನೀನು ಹಾಡಮ್ಮ, ಸಭಾಸದರು ಸಂತೋಷ ಮಾಡಲಿ. ಈಗಲಾದರೆ ಸಲಿಲಾವಗಾಗನ ಕದಿ ಲಲಿತತೆಯಂ, ಸಲಿಲಾವಗಾಗನ ಕದಿ ಲಲಿತತೆಯಂ, ಬನದೆನರ್ಗೆ ಪಾದರಿಗಂಪಂ, ಸುಲಭದೆಯಂ ನಿದ್ರೆಗೆ ನೆಳಲೊಳಗಿತ್ತು, ಸುಲಭದೆಯಂ ನಿದ್ರೆಗೆ ನೆಳಲೊಳಗಿತ್ತು, ಪರಿಣದಿಯೊಳೆ ಸೊಗಗಿ
ಶುಂಭನಿಷೂದಿನಿ ಜಂಬಾರಿ ಪೋಷಿಣಿ ಶುಂಭನಿಷೂದಿನಿ ಜಂಬಾರಿ ಪೋಷಿಣಿ ಶಂಭು ಸಂತೋಷಿಣಿ ಶ್ರೀಚಕ್ರಾವಾಸಿನಿ ಮಹಿತ ಮಗಾಬಲ ಮಹಿಧರಾವಾಸಿನಿ ಮಹಿತ ಮಗಾಬಲ ಮಹಿಧರಾವಾಸಿನಿ ಮಹಿಷ ವಿಧ್ವಂಸಿನಿ ಮಹಿಷ ವಿಧ್ವಂಸಿನಿ ಮಹಿತ ಮಗಾಬಲ ಮಹಿಧರಾವಾಸಿನಿ ಮಹಿಷ ವಿಧ್ವಂಸಿನಿ ಶ್ರೀಚಕ್ರವಾಸಿನಿ ಶ್ರೀಚಾಮರ್ಪಮನೋ ಗೋಚರಪದೇ ಶ್ರೀಚಾಮರ್ಪಮನೋ ಗೋಚರಪದೇ ಜಯ ಶ್ರೀ ಚಾಮುಂಡೇಶ್ವರಿ ಶ್ರೀಚಾಮರ್ಪಮನೋ ಗೋಚರಪದೇ ಜಯ ಶ್ರೀ ಚಾಮುಂಡೇಶ್ವರಿ ಶ್ರೀಚಕ್ರವಾಸಿನಿ ಶ್ರೀತಲೋಕೋಲಾಸಿನಿ ಶ್ರೀಚಕ್ರವಾಸಿನಿ. ಒಳ್ಳೆಯ ಒಂದು ಇದನ್ನು ಕೊಟ್ಟಿದ್ದಾರೆ, ಏನು ಫಿಲಿಪ್ ಅಂತ ಹೇಳ್ತೀವಲ್ಲ ಹಾಗೆ ಕೊಟ್ಟಿದ್ದಾರೆ ನೋಡಿ. ವನದ ಎದರ್ಗೆ ಪಾದರಿಗಂಪಂ, ಈ ಒಂದು ಪುಷ್ಪಗಳ ಒಂದು ಗಂಪು. ಸುಲಭತೆಯ ನಿದ್ರೆಗೆ, ಗ್ರೀಷ್ಮ ಋತು ಚಳಿಗಾಲದಲ್ಲಿ ಒಳ್ಳೆ ನಿದ್ರೆ ಬರುತ್ತೆ, ಅದು ಮಾತ್ರ ನಿಜ. ಚಳಿಗಾಲದಲ್ಲಿ ಎಬ್ಸೋದೇ ಕಷ್ಟ. ಆ ರೀತಿ ನೆಡದಲ್ಲಿ ಒಳಗಿದ್ದವು ಪರಿಣತ ಹೇಳಿ ಸಭೆಯನ್ನು ಫಲಗಳು ಆಮೇಲೆ ಹಗಲಿದೆಯಲ್ಲ ಆ ಹಗಲು ಕೂಡ ಅಷ್ಟೇ ಕಾಣ್ತಿರ್ತಾಳೆ. ಹಾಗೆ ಹೀಗೆ ಹೇಳಿದ್ದಾರೆ ಸೂದುದಾರ. ನಟಿ ಸರಿದ ಅವಗಾಹನ. ಸರಿದ ಅವಗಾಹನ ಅಂದರೆ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಸ್ನಾನಕ್ಕೆ ಅತಿ ಲಲಿತೆಯ ಸ್ನಾನಕ್ಕೆ ಅವಗಾಹನ ಅಂದರೆ ಸ್ನಾನ ಅಂತ, ಸ್ನಾನ ಅಂತ ಅವಗಾಹನ ಅಂತ. ಹಾಗೆ ಆ ನೀರಿನ ಸ್ನಾನ ಧೌತ ಅಂತೀವಿ ನಾವು ನಡಿ ಕಡೆ ಗ್ರಾಮೀಣ ವ್ಯವಸ್ಥೆ ಧೌತವಾಯಿತೆ, ಮಡಿ ಆಗಿದೆ ಅಂತೆಲ್ಲ. ಹಾಗೆ ಅತಿ ಲಲಿತತೆಯ ಯಾವಾಗ ಸ್ನಾನ ಮಾಡ್ತೀವೋ ಶರೀರ ಒಳಗೆ ಚೆನ್ನಾಗಾಗುತ್ತೆ ಅಲ್ವೇ. ಅನಂತರ ಬರದ ಎರಕ್ಕೆ ಪಾದರಿಗಂಪ, ಪಾದರಿದ ಹೂವು, ಪಾದರಿ ಹೂವು ನಮ್ಮಲ್ಲಿ ಇರ್ತದೆ. ಆ ಥರ ಒಂದು ಮೈಲ್ಡ್ ಓಡರ್ ಅಂತಿದ್ರು, ಆ ಮೈಲ್ಡ್ ಸ್ಮೆಲ್ ಕೊಡ್ಬೇಕಂತ. ಅದೇ ರೀತಿ ನಿದ್ರೆಗೆ ಸುಲಭತೆ. ಈ ಗ್ರೀಷ್ಮ ಋತುವಿಗೆ ಒಳ್ಳೆ, ಈಗ ಡಿಸೆಂಬರ್ ಹೇಗೆ ನಮಗೆ ನಿದ್ರೆ ಬೆಳಗ್ಗೆ ಹೇಳಕ್ಕೆ ಅನುಮತಿ ಕೊಡೋದು ಕಷ್ಟವಾಗುತ್ತೋ ಆ ರೀತಿ ನಿದ್ರೆ ಬರುತ್ತೆ. ನಿದ್ರೆಗೆ ನೆರಳಿಗೆ ಉತ್ತಪ್ಪ, ಒಳಗಿದ್ರೆ ಒಳ್ಳೆ ನೆರಳು ಅಂತ ಒಂದು ಸೊಗೈಪ ಪಗಲುಗಳು. ಭಾಸುರ ಕಾಂತಿ ಭಾಸುರ ಕಾಂತಿ ಇದೆ. ಆಮೇಲೆ ಬರ್ತಕ್ಕಂಥ ಸೂರ್ಯ ಇದ್ದಾರಲ್ಲ, ಈಗ ನಮಗೆ ಸೂರ್ಯ ಸ್ವಲ್ಪ ಸರಿಯಾಗಿ ಬರ್ತಿದ್ವೋ ಏನೋ, ಆದರೆ ಆಗಿನ ಗ್ರೀಷ್ಮ ಋತುವಿನಲ್ಲಿ ಆಮೇಲೆ ಬರೋ ಸೂರ್ಯನ ಪ್ರಭೆ ಇದೆಯಲ್ಲ, ಸೊಗೈಪ ಪಗಲುಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಟಿ ಮತ್ತೆ ಒಂದು ಹಾಡನ್ನು ಹೇಳ್ತಾಳೆ. ಯೋಷಾಜನ ಒಲವಿಂದೆ ಯೋಷಾಜನ ಒಲವಿಂದೆ ಶಿರೀಷಮನತಿ ಮೃದುಲ ಕೇಸರಾಗ್ರಮನಳಿಗಿನ್ನ ಯೋಷಾಜನ ಒಲವಿಂದೆ ಶಿರೀಷಮನತಿ ಮೃದುಲ ಕೇಸರಾಗ್ರಮನಳಿಗಿಂದೆ ಈಶಚ್ಚುಂಬಿತಮಂ ಪ್ರವಿಶದಯಂ ಈಶಚ್ಚುಂಬಿತಮಂ ಪ್ರವಿಶದಯಂ ಕನ್ನಮುರವನಸ ಕುಮುದೌತೆ
ಸೆಮದಾಳಿ ಬರುವುದು ಬಗಮಗಿಸುದೆ ಬನಗಾಳಿ ಬಾಸುರ ಮಾದುದು ಬೇಸಗೆ ತಲೆಯನ್ನು ತಗ್ಗಿಸೆ ಗದಿಗೆ ಮರಾಳಿ ತಲೆಯನ್ನು ತಗ್ಗಿಸೆ ಗದಿಗೆ ಮರಾಳಿ ತಳರುವ ತರುಣಿಯರ ಜಲ ಕೇಳಿ ಚಲಿತ ಗಜಚ್ಚುತ ಕೌಸುಮ ಧೂಳಿ ಚಲಿತ ಗಜಚ್ಚುತ ಕೌಸುಮ ಧೂಳಿ ಕಲನಾಸುರ ಬಿಸರೋವರ ಪಾಡಿ ಮಾರುರ ಮಾದುದು ಬೇಸಗಿ ಕರುಗಳ ನೆಳನೊಳು ಪದಿಘನಿಗಾಯಂ ಕರುಗಳ ನೆಳನೊಳು ಪದಿಘನಿಗಾಯಂ ನೆರೆಮಲಗಿರೆದಾಪಿತ ಕಾಯಂ ಬರೆ ಪರಿಹಾಸಮಯ ರಮಣೀಯಂ ಬರೆ ಪರಿಣಾಮ ಸಮಯ ರಮಣೀಯಂ ಮೆರವ ದಿವಸವಾದರಣೀಯಂ ಮೆರವ ದಿವಸವಾದರಣೀಯಂ ಬಾಸುರ ಮಾರುದು ಬೇಸಗೆ ಜನಗಳ ಬೇಸರ ಎಲ್ಲವ ಕಳೆಯುತ್ತಲೇ ಬಾಸುರ ಮಾರುದು ಬೇಸಗೆ. ಬೇಸಿಗೆಯ ಒಂದು ಕಾಂತಿ ಗ್ರೀಷ್ಮ ಋತುವಿನಲ್ಲಿ ಎಳೆ ಸೂರ್ಯನಿಂದ ಬಂದ ಮೇಲೆ ಆ ಸೂರ್ಯನ ಬಿಸಿಲು ಹೇಗೆ ಪ್ರಭಾಕರ ಆಗ್ತದೆ, ಆ ರೀತಿ ಜನಗಳ ಬೇಸರ ಕಳೆಯುತ್ತೆ. ಆಗಿನ ಕಾಲ ಚೆನ್ನಾಗಿತ್ತು, ಋತು ಸಮಯ ಚೆನ್ನಾಗಿರ್ತಾ ಇತ್ತು, ಎಲ್ಲೂ ಪೊಲ್ಯೂಷನ್ ಇರ್ತಾ ಇರಲಿಲ್ಲ ನೋಡಿ. ಅವ್ರು ಹಾಡಿರೋ ಸುಳಿಗಳಲ್ಲಿ ಹಾಗೆ ದಲಿತ ಗಣಿತೋಜ್ವಲ ಪಾಟಲ ಪಾಡಿ ಎಲ್ಲ ಆ ಧೂಳಿ ಹಾಗೆ ಸುರಭಿ ಮನೋಜ್ಞ ಮಧೂಳಿ ಎರೆಯ ತುಳಿ ಒಡಲನಂದ್ರೆ ಶರೀರವನ್ನು ವ್ಯಾಪಿಸಿ ಸರಿಸ ಮದಾಳಿ ಕಟ್ಟುಕಟ್ಟಾಗಿ ಹೂವಿನಿಂದ ಹೂವಿಗೆ ಆಗ್ತಕ್ಕಂಥ ದುಂಬಿ ದರತಡಿ ತೋಜ್ವಲ ಪಾಟಲು ಮಾಡಿ ದರತಡಿ ತೋಜ್ವಲ ಯಾವ್ದು ಹೇಳಿ ದರತಡಿ ತೋಜ್ವಲ ಪಾಟ ಅದು ಬನಗಾಳಿ ಕಾಡಿನ ಕಡೆಯಿಂದ ವನದಿಂದ ಬರ್ತಕ್ಕಂಥ ಒಂದು ಗಾಳಿ, ಒಂದು ಮಂದ ಮಾರುತ ಅಂತ ನಾವು ಹೇಳ್ತೀವಲ್ಲ, ಅದು ತಲೆಯನ್ನು ತಗ್ಗಿಸಿ ಗಟ್ಟಿಗೆ ಮರಾಳಿ. ಮರಾಳ ಅಂದ್ರೆ ಒಂದು ಹಂಸ ಅಂತ ಒಂದು ಅರ್ಥ ಇದೆ. ಮರಾಳ ಅಂತ ಅಡಿ ಇದ್ರೆ ದುಂಬಿ, ಆ ಹಂಸ ದುಂಬಿ ತಲೆಯನ್ನು ತಗ್ಗಿಸಿ ಗಟ್ಟಿಗೆ ಮರಾಳಿ ತಳರುವ ತರುಣಿಯರ ಜನ ಕೇಳಿ ಚಲಿತ ಕಚ ಶುಕ ಕೌಸುಮ ಧೂಳಿ. ಹೂವುಗಳಿಂದ ಬಿಡ್ತಕ್ಕಂಥ ಪರಾಗ ಸ್ಪರ್ಶ ಆಗಬೇಕಾದ್ರೆ ಅದಕ್ಕೆ ಮುಂಚೆ ಒಂದು ಧೂಳು ಇರುತ್ತೆ, ಆ ಹೂಗಳಿರುತ್ತೆ. ಆ ಧೂಳೆ ನೀವು ಅಕಸ್ಮಾತ್ ತಾವರೆಯನ್ನಾಗಲಿ ಯಾವುದೇ ಹೂವನ್ನು ಹುಟ್ಟಿದ್ರು ಅದಕ್ಕೆ ಕೈಗೆ ಅಂಟ್ಕೊಂಡಾಗ ಒಂದು ಧೂಳು ಬರುತ್ತೆ, ಅದನ್ನು ಪರಾಗ ಅಂತ ಕರೀತಾರೆ. ಆ ರೀತಿ ಕೌಸುಮ ಧೂಳಿ ಅಂತ ಕರೀತಾರೆ. ಕಲಸ ಕಲನ ಸುರಭಿ ಸರೋವರ ಬಾಳಿ. ಎಷ್ಟು ಕಟ್ಟಾದ ಒಂದು ಒಂದು ಏನಿದೆಯೋ ಅದನ್ನು ವರ್ಣಿಸ್ತಾ ಇದ್ದಾರೆ ಇಲ್ಲಿ. ತರುಗಳ ನೆರಳು ಪದಿಕ ನಿಗಾಯ, ಮರಗಳ ಒಂದು ನೆರಳಿನಲ್ಲಿ ಹಾಗೆ ಬಿಸಿಲು ಬಂತು ಚಂದ ಮರಗಳಪ್ಪ ಅಂತ ಪಥಿಕ ನಿಗಾಯ ಹಾರಿಹೋಗರ ಸಮೂಹ ನೆರೆ ಮಲಗಿದೆ ತಾಪಿತೆ ಕಾಯ. ಮಲಗಿ ಸ್ವಲ್ಪ ಹೊತ್ತಿಗೆ ಬಂದು ಸೂರ್ಯ ಎಬ್ಬಿಸ್ತಾನೆ, ಹೇಳಪ್ಪ ಬಿಸಿ ಬಂತಲ್ಲ ಬರೇ ಪರಿಣಾಮ ಸಮಯ ರಮಣೀಯ. ಆ ಒಂದು ಸಮಯ ಇದೆಯಲ್ಲ, ಆ ಗ್ರೀಷ್ಮ ಋತುವಿನ ಸಮಯ ಬಹಳ ಸಂತೋಷವಾಗುತ್ತೆ. ಹಾಗೆಯೇ ಮೆರೆಯುವ ದಿವಸವು ಆದರಣೀಯ. ಆ ಹಗಲು ಗ್ರೀಷ್ಮ ಋತುವಿನ ಹಗಲು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಯೋಷಗಳ ಹೊರಗಿಂದೆ ಅದನ್ನು ತಾವು ಹಾಡಿದ್ದೀರ ಕಂದವನ್ನು ಯೋಷನ ಹೇಳಿದ ಯೋಷಾಜನಂ ವಲವಿಂದೆ ಶಿರೀಷನು. ಶಿರೀಷ ಪುಷ್ಪ ಅಂತ ನಮಗೆ ಒಂದು ಅರ್ಚನೆಯಲ್ಲಿ ಅದನ್ನು ಉಪಯೋಗಿಸ್ತಿದೆ. ಶಿರೀಷ ಮಲಂ ಅತಿ ಮೃದುಳ ಕೇಸರಾಗ್ರಂ. ಯೋಷ ಅಂದ್ರೆ ಸ್ತ್ರೀ ಅರ್ಥ. ಸ್ತ್ರೀಗೆ ಸ್ತ್ರೀ ಸಂದೋಹ, ಸ್ತ್ರೀ ಸ್ತ್ರೀ ಸಮೂಹವು ಪ್ರೀತಿಯಿಂದ ಶಿರೀಷಮನ್ ಅತಿ ಮೃದುಲ ಕೇಸರಾಗ್ರಮನ್.
ಅಚ್ಚುಕಟ್ಟಾಗಿ ತುಂಬ ಆ ಶಿರೀಷ ಕುಸುಮದಲ್ಲಿರ್ತಕ್ಕಂಥ ಒಂದು ಏನು ಧೂಳು ಇದೆಯೋ ಕೇಸರ ಅಂತ ಆ ಸಣ್ಣ ಸಣ್ಣ ಪೆಟಲ್ಗಳಿಗೆ ಅಟ್ಯಾಚ್ ಆಗಿರ್ತದೆ ನೋಡಿ, ಆ ಧೂಳು ಅತಿ ಧೂಳಿ ಗ್ರಾಮ ಅಡಿಯಂ ಅಡಿಯಿಂದ ಈಶಂಚುಂಬಿತಂ. ಅಡಿಯಂ ಅಂದರೆ ದುಂಬಿ, ಅದಕ್ಕೆ ಬರ್ತಕ್ಕಂಥ ದುಂಬಿ. ಈಶಂಚುಂಬಿತಮಂ ಅಚ್ಚುಕಟ್ಟಾಗಿ ಅದನ್ನು ಮುತ್ತಿಡ್ತಕ್ಕಂಥ ಒಂದು ಸನ್ನಿವೇಶ. ಸವಿ ಶೇಷತೆಯಂ ಕನ್ನ ಉರುವನ್ ಎಸಗುವುದಿಲ್ಲದೆ ಮಾಡುವುದಿಲ್ಲವೇ, ನಮ್ಮ ಮನಸ್ಸನ್ನೇ ಅಪಹರಿಸುವುದಿಲ್ಲವೇ ಅಂತವ. ಶೇಷದೇವ ಅಂದರೆ ಸವಿಶೇಷತೆ ಉಳಿದಿರ್ತಂತು. ಸವಿಶೇಷತೆ ಅಂದರೆ ಉಳಿದಂತಹ ಒಂದು ಋತುವಿನ ಒಂದು ಆಸ್ವಾದನೆಯಿಂದ ಏನಿದೆಯೋ ಅದು ಕನ್ನವರವನ್ನು ಎಸಗುವುದು, ನನ್ನ ಮನಸ್ಸನ್ನೇ ಅಪಹರಿಸುತ್ತದೆ ಅಲ್ಲವೇ. ಬಹಳ ಚೆನ್ನಾಗಿ ಆಡಿದಮ್ಮ, ಹೇಳ್ಬಿಟ್ಟ ಸೂತ್ರದ ಯೋಷಾಜನ ಮೊಲವಿಂದೆ ಶಿರೀಷಂ. ಶಿರೀಷ ಅನ್ನತಕ್ಕಂಥದ್ದು ಒಂದು ಜಾತಿಯ ಪುಷ್ಪ. ಈ ದುಂಬಿಗಳು ಏನು ಮಾಡುತ್ತವೆ ಅಂತಂದರೆ ಹೂವಿನ ಮಕರಂದವನ್ನು ಹೀರುತ್ತವೆ. ಸ್ವಲ್ಪ ಸ್ವಲ್ಪ ಹೀರಿರ್ತಕ್ಕಂತಹ ಈ ದುಂಬಿಗಳು ಹೂವಿನಲ್ಲಿ ಸ್ವಲ್ಪ ಸ್ವಲ್ಪ ಹೀರಿರ್ತಕ್ಕಂತಹ ಮಕರಂದ, ಪೂರ್ತಿ ಹೂವಿನ ಕಿತ್ತಿಲ್ಲ ಅದು, ಹೂವಿನ ಮಕರಂದ ಸ್ವಲ್ಪ ಸ್ವಲ್ಪ, ಅದಕ್ಕೆ ಈಶಂಚುಂಬಿತ ಅಂತಾರೆ. ದುಂಬಿಗಳು ಸ್ವಲ್ಪ ಸ್ವಲ್ಪ ಹೀರಿರ್ತಕ್ಕಂತಹ ಹೂವು, ಆ ಹೂವುಗಳನ್ನು ನೋಡಿರ್ತಕ್ಕಂತಹ ಸ್ತ್ರೀಯರಂತೆ. ಆ ಹೂವನ್ನು ದುಂಬಿಗಳಿಂದ ಸ್ವಲ್ಪ ಸ್ವಲ್ಪ ಹೀರಲ್ಪಟ್ಟಿರ್ತಕ್ಕಂತಹ ಪುಷ್ಪ ಇದೆಯಲ್ಲ, ಅಂತಹ ಪುಷ್ಪಗಳನ್ನ ಯೋಷಾವಿಂದೆ ಸ್ತ್ರೀ ಜನರು ಪ್ರೀತಿಯಿಂದ ಮುಡಿದಿರ್ತಕ್ಕಂತಹ ಹೂವು ಅದು ಅಂತ ಹೂವು ಅಂತ ಹೇಳ್ತಿದ್ದಾನೆ. ಬರೀ ಹೂವು ಹೇಳಲ್ಲ, ಈ ದುಂಬಿಗಳು ಸ್ವಲ್ಪ ಸ್ವಲ್ಪ ಹೀರಿ ಬಾಕಿ ಹೂವು ಬಿಟ್ಟಿದೆಯಲ್ಲ, ಆ ಹೂವನ್ನು ಮುಡಿದಿರ್ತಕ್ಕಂತಹ ಸ್ತ್ರೀಯರು ಅನ್ನೋ ಅರ್ಥ. ಸ್ತ್ರೀಯರು ಏನು ಮತ್ತೆ ಒಲವಿಂದ ಮುಡಿದಿದ್ದಾರೆ ಅಂತ. ಸ್ತ್ರೀಯರು ಹೂವನ್ನು ಮುಡಿದಿದ್ದಾರೆ. ಎಂತ ಹೂವು ಅನ್ನೋದನ್ನ ಈಶಂಚುಂಬಿತ ಕವಿ, ಎಷ್ಟ ಕವಿ ಅಲ್ವೇ, ಈಶಂಚುಂಬಿತ ಆ ದುಂಬಿಗಳು ಸ್ವಲ್ಪ ಸ್ವಲ್ಪ ಹೀರಿ ಉಳಿಸಿರ್ತಕ್ಕಂಥ ಸವಿಶೇಷತೆ ಅಂತಹ ಹೂವು ಮುಡಿದಿರ್ತಕ್ಕಂತಹ ಸ್ತ್ರೀಯರ ಅರ್ಥ, ಮುಡಿದಿರ್ತಕ್ಕಂಥ ಹೂವು ಅಂತ ಅರ್ಥ. ಬಹಳ ಚೆನ್ನಾಗಿದೆಯಮ್ಮ ಅಂತ ಸೂತ್ರಧಾರ ಹೇಳ್ದ. ನಿಮಗೆ ಮನಸ್ಸಲ್ಲಿ ಏನು ಕೇಳ್ತಾ ಇದ್ದಾರೋ ನೋಡ್ತಾ ಇದ್ದಾರೋ, ಸಭಾಸದರು ಚಿತ್ರ ಪ್ರತಿಭೆಗಳಂತಾದರೂ ನೀನು ಹಾಡಿನ ಕೇಳಿ ಈ ಋತುವಿನ ಗಾನ, ಈ ಋತುವಿನ ಪರಿಣಾಮ ಪ್ರಭಾವ ಎಲ್ಲರೂ ಸಭಾಸದರು ಕೇಳಿದಾಗೆ ಅವರ ಹಾಗೆ ಚಿತ್ರ ಪ್ರತಿಭೆಗಳು ಹಾಗೆ ಆಗಿಬಿಟ್ಟಲ್ಲಮ್ಮ. ಆಯಿತು, ನೀನು ಹಾಗೆಯೇ ನಟಿಯೇ, ಈಗ ಯಾವ ನಾಟಕವನ್ನು ಆಡಿ ಈ ಸಭಾಸದರನ್ನ ಸಂತೋಷಪಡಿಸೋಣ ನಾವು ಹೇಳು ಅಂತಂದಾಗ ನಟಿ ಹೇಳ್ತಾಳೆ, ಕಾಳಿದಾಸ ಮಹಾಕವಿಯ ಅಭಿಜ್ಞಾನ ಶಾಕುಂತಲ ಎಂಬ ಅಪೂರ್ವ ನಾಟಕ ಇದೆ. ಆ ನಾಟಕವನ್ನ ಕರ್ನಾಟಕ ಭಾಷೆಯಿಂದ ಆಡುವಂತೆ ನಾವು ಹೇಳಿದ್ವಿ, ಅಪ್ಪಳೆ ಕೊಟ್ಟಿದ್ವಿ. ಅಂದರೆ ಕನ್ನಡದಲ್ಲಿ ಹಾಡುವ ಹಾಗು, ಕನ್ನಡದಲ್ಲಿ ಮಾಡುವ ಹಾಗೆ. ಹೌದು, ಸೂರ್ಯ ಸೂತ್ರಧಾರ ಹೇಳ್ದ, ಅಮ್ಮ ಚೆನ್ನಾಗಿ ಎಚ್ಚರಿಸಿದೆಯ ಮಗನನ್ನ. ಈಗ ಹೇಳಿದ ಈಗಲೇ ನಾನು ಮರೆತು ಬಿಟ್ಟಲ್ಲ. ಯಾಕೆಂದ್ರೆ ഹൃതനാദ്യം ഹൃദയംകൊള്ളി നിന്ന ഗീതരാഗകൾ ഈകൾ അങ്ങനെ ഹൃതനാദ്യം ഹൃദയംകൊള്ളി നിന്ന ഗീതരാഗതൊളീകൾ ತುಂಗದರ ವೇಗಶಾಲಿ ಕುರಂಗದೆ ಕೃತನಾದೆರದಳು. ತುಂಗದರ ವೇಗಶಾಲಿ ಕುರಂಗದೆ ಕೃತನಾದೆರದಳು. ಈ ದುಷ್ಯಂತಂ ಸೂತ್ರಧಾರ ಹೇಳಿದ್ದಾನೆ. ಬಹಳ ಸಂತೋಷ ಆಯ್ತಮ್ಮ, ನನ್ನ ಮನಸ್ಸಿಗೆ ಬಹಳ ಅಂಗನೆ ಹೃತನಾದ, ಬಹಳ ನನಗೆ ಆಪ್ಯಾಯ ಆಗೋಗಿದೆ ಮನಸ್ಸು, ಅಪಹೃತನಾಗ್ಬಿಟ್ಟೆ ನಿನ್ನ ಹಾಡನ್ನು ಕೇಳಿ. ಹೃದಯಗಳ ಈ ನಿನ್ನ ಗೀತ ರಾಗಗಳು, ನಿನ್ನ ಗೀತೆ ಏನಿದೆಯೋ ಅದು ಹಾಡಿದೆಲ್ಲ ಅದರಲ್ಲಿ. ಹಾಗೆಯೇ ನೋಡೋ ದುಷ್ಯಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ರು, ನಾಟಕ ಶುರುವಾಗೋಯ್ತು. ದುಷ್ಯಂತ ಬಂದ ಅಂತ ಹೇಳ್ತಾ ಇದ್ದಾರೆ. ತುಂಗತರ ತವೇಗಶಾಲಿ ಕುರಂಗಲೆ ಹೃದಯನಾದ ಅಂದರೆ ಬಹಳ ವೇಗವಾಗಿ ಬರ್ತಾ ಇದ್ದಾನೆ ಅವನು ದುಷ್ಯಂತ. ಯಾವ ರೀತಿ
ಕುರಂಗಲಿ ಹರಿರಾಯ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಕುರಂಗ ಜಿಂಕೆ, ಆ ಜಿಂಕೆ ಬರೀ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಯಾವ ರೀತಿ ತೆರೆದೋಳು ಈ ದುಷ್ಯಂತ, ಹೇಗೆ ದುಷ್ಯಂತ ರಾಜ ಬರ್ತಾ ಇದ್ದಾನೋ ಆ ರೀತಿ ಹೃದಯಗೊಳ್ಳುವ ನಿನ್ನ ಗೀತ ರಾಗದಲ್ಲಿ ನಾನು ಅಪಹೃತರಾಗಿದ್ದೇನಮ್ಮ. ಎಷ್ಟು ಚೆನ್ನಾಗಿ ಹೋಲಿಸ್ತಾರೆ, ಒಂದರಿಂದ ಒಂದು ಹೋಲಿಸ್ಕೊಂಡು ಹೋಗ್ತಾಳೆ ಅವರು ನಾಟಕರು. ಹೃದಯನಾದ ಅದು ಈ ನಾಟಕದ ಒಂದು ಪ್ರಸ್ತಾವನೆ, ಅಂದರೆ ಇಂಟ್ರೊಡಕ್ಟರಿ, ಅವತರಣಿಕೆ ಅನ್ನೋ ಹಾಗೆ ಅಚ್ಚುಕಟ್ಟಾಗಿ ಶರ ಬಾಣ ಬಿಲ್ಲು ಹಿಡಿದಂತಹ ದುಷ್ಯಂತ ಬರ್ತಾ ಇದ್ದಾನೆ. ಮೃಗವನ್ನು ಬೆನ್ನಿಟ್ಕೊಂಡು ಬಂದಿದ್ದಾನೆ. ಅವನ ಜೊತೆಯಲ್ಲಿ ಸಾರಥಿ ಒಬ್ಬ ಸೂತ ಇದ್ದಾನೆ. ಸೂತ ರಾಜನನ್ನು ಆ ಮೃಗವನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಜಿಂಕೆ ದೀರ್ಘವಾದ ಅಂತ ಮುಂದೆ ಹೇಳ್ತಾರೆ ಕವಿ ಅದನ್ನು, ಅದರ ಹೆಸರು. ಜಿಂಕೆಯನ್ನು ನೋಡಿ ಆಯುಷ್ಮಂತ ಅಂದರೆ ರಾಜನನ್ನು ಸಂಬೋಧಿಸ್ತಾ ಇರ್ತಕ್ಕಂಥ ಬಹಳ ಗೌರವವಾದ ನುಡಿಯದು. ಎಲೈ ಆಯುಷ್ಮಂತನೇ ಹರಿಣಮನ್ ಹರಿಣನುಮನ್ ಅರಿಚ್ಯಧನುತ್ತರನೆನಿಸಿದ ನಿನ್ನುಮಂ ನಿರೀಕ್ಷಿಸುವೆನಗೆ. ಹರಿಣನುಮನ್ ಅರಿಚ್ಯಧನುತ್ತರನೆನಿಸಿದ ನಿನ್ನುಮಂ ನಿರೀಕ್ಷಿಸುವೆನಗೆ. ದೃಗ್ಗೋಚರನಾದಂತಿದೆ ಪಿನಾಕಿ ಹರಿಣಾನುಗತಂ. ದೃಗ್ಗೋಚರನಾದಂತಿದೆ ಪಿನಾಕಿ ಹರಿಣಾನುಗತಂ. ಸೂತ ಹೇಳ್ದ ಆಯುಷ್ಮಂತ ಹೇಗಿದೆ ತಾನೆ, ಹೀಗಿದು ಇದು ಹೇಗಿದೆ ಅಂದರೆ ಹರಿಣನಮು ಅನಧಿತ್ಯ ಧನುರ್ಧರನೆನಿಸಿದ, ಅಂದರೆ ತುಂಬ ಯಾವಾಗಲೂ ಹೂಡಿದ ಒಂದು ಬಿಲ್ಲು ಬಾಣ, ಅದು ಬಾಣ ಬಿಲ್ಲು ಹೂಡಿದ ಆ ಧನುರ್ಧರನೆನಿಸಿದ ಬಿಲ್ಲುಗಾರನೆನಿಸಿದ. ನಿನ್ನಮು ಯಾರ ರಾಜನ ನೋಡಿ ಹೇಳ್ತಾ ಇದ್ದ ಸೂತ, ನಿನ್ನನ್ನು ನಿರೀಕ್ಷಿಸುತ್ತಾ ನನಗೆ ಏನ್ ಹೊರೆದಪ್ಪನೆ ನಾನು ಏನಮ್ಮ ಹೇಳಿದೆ. ಆ ದಿಗ್ಗೋಚರ ಹೇಗಿದೆ ಬಾಯ್ದು ನೀನು ಹಿಡಿದಿರ್ತಕ್ಕಂಥದ್ದು ಆ ಧನು ಆ ಬಾಣ ಇರೋದು ದಿಗ್ಗೋಚರನಾದಂತೆ ಇದೆ. ಪಿನಾಕಿ ಹರಿಣಾನುಗತಂ, ಜಿಂಕೆಯನ್ನು ಅನುಸರಿಸಿ ಬಂದಂತ ಈಶ್ವರನೇ ಇದ್ದಾಗೆ ಇದೆ. ಪಿನಾಕಿಗೆ ಪಿನಾಕವನ್ನು ಹಿಡಿದವನು, ಪಿನಾಕವನ್ನು ಬಿಲ್ಲನ್ನು ಹಿಡಿದವನು ಈಶ್ವರ ಹೇಗೆ ಬಂದೋ ಹಾಗೆ ನೀನು. ಶಾಸ್ತ್ರಿಗಳು ಪ್ರತಿಯೊಂದರಲ್ಲೂ ದೈವ ಪ್ರತಿಮೆ ಅಂತಾರೆ. ಪ್ರತಿಮೆಗೆ ಸಮಾನವಾದ್ದು ಅಂತ, ದೈವಕ್ಕೆ ಸಮಾನವಾದ್ದು. ದುಷ್ಯಂತನ ಅವನು ಬೆಳವಣಿಗೆ ಹೇಗಿತ್ತು ಅಂದರೆ ಅವನು ಬರೀ ರಾಜ ಅಲ್ಲ, ಧರ್ಮಿಷ್ಠರಾದ ರಾಜ, ಶಿವಭಕ್ತರಾದ ರಾಜ. ಅವನಿಗೆ ದಿಗ್ಗೋಚರನಾಗುತ್ತಿದೆ ಪಿನಾಕಿ, ಈಶ್ವರನೇ ಗೊತ್ತಾಗಿದ್ದಾರಮ್ಮ. ರಾಜ ಹೇಳ್ದ, ನೋಡು ಸಾರಥಿ ಸುತ, ನೋಡು ಈ ಜಿಂಕೆ ಇದೆಯಲ್ಲ ತುಂಬ ದೂರ ನಮ್ಮನ್ನು ಸೆಳೆಸ್ಕೊಂಡು ಬಂದಿದೆ. ಈ ಜಿಂಕೆಗೂ ನಮ್ಮ ರಾವಣ ಜಿಂಕೆಗೆ ಹೋಲಿಸ್ಬೇಡಿ ದಯವಿಟ್ಟು. ಇದು ಶಾಂತ ಸ್ವರೂಪ. ಜಿಂಕೆ ಕಂಡ್ರೆ ಒಲವು ಇದೆ ದುಷ್ಯಂತನಿಗೆ. ಆದ್ದರಿಂದ ಈ ಮೃಗ ನಮ್ಮನ್ನು ಬಹಳ ದೂರ ಸೆಳೆಕೊಂಡಿದೆಯಪ್ಪ. ಈಗಲೂ ಕೂಡ ಅದು ಹೇಗೆ ಹೋಗ್ತಾ ಇದೆ ನೋಡು ಜಿಂಕೆ. ಕೊರಲಂತ ಕೊಂಕುಗೆಯುತ್ತ ಅಡಿಗಡಿಗೊಡನೈ ತರ್ಪ ತೇರಲ್ಲಣಂ ನಟ್ಟಿರೆ ನೋಟಂ. ಕೊರಲದ ಕೊಂಕುಗೆಯುತ್ತ ಅಡಿಗಡಿಗೊಡನೈ ತರ್ಪ ತೇರಲ್ಲಣಂ ನಟ್ಟಿರೆ ನೋಟಂ. ಬಾಣಪಾತಕ್ಕಗಿದಿರುಗಿಸುತಂ ಪೃಷ್ಠಮಂ ಮಾರ್ಗದೊಳ್ ತೀವಿರೆಗೆ ನೀಡುಂ ಬಿಟ್ಟ ಬಾಯಿಂ ಶ್ರಮದುದಿರುವ ಅರಮಲ್ದಿದ್ದ ದರ್ಭಾಂಕುರಂಗಳ್ ಧರೆಯಲ್ಲೋರೊಮ್ಮೆ ಕಾಲಿಟ್ಟ ಹಗದಿರುಗಿಸೈ
ಬಳಿ ಸೇರಿಸು ಸೂತ ಪಾಲಿತು ಪಾಲಿತು ಪಡಮೃಗಬೋಧ ಕೊರಳನು ಕೊಂಗಿಸಿ ಬರುವ ರಥವದ ಕೊರಳನು ಕೊಂಗಿಸಿ ಬರುವ ರಥವದ ತಿರುದಿಗಿ ಕಿಬರಿಯ ನೋಡಿದಯ ಪಾರಿದು ಪಾರಿದು ಬಡ ಮೃಗಬೋಧ ಶರಬದನದ ಭಯ ಶರಬದನದ ಭಯ ಗಿರದಿದು ಪೃಷ್ಠವ ನಿರುಗಿಸಿ ಮುಂಬರಿ ಅರರಿಗಿರುದ ಪಾರಿದು ಪಾರಿದು ಪಡ ಮೃಗಬೋಧ ಶ್ರಮ ವಿವೃದಾಸ್ಯದಿ ಸಮೇತ ಕಳತ್ಕುಶ ಶ್ರಮ ವಿವೃದಾಸ್ಯದಿ ಸಮೇತ ಕಳತ್ಕುಶ ಸಮಿದಿವನೋರ್ವಿಯ ಅಮಮ ಮುಸುಕಲು ವೇಗವರೆಂತೋ ಭೂಭಾಗದೆ ಕಾಣೆವು ವೇಗವರೆಂತೋ ಭೂಭಾಗದೆ ಕಾಣಿವು ಆಗಳೆ ಬಾನೊಳೆ ಹೋಗುವುದಗ ಪಾರಿದು ಪಾರಿದು ಬಡ ಮೃಗಬೋಧ. ಇದನ್ನು ನಾಟಕದಲ್ಲಿ ರಂಗಸ್ಥಳದಲ್ಲಿ ಹ್ಯಾಕ್ ತೋರಿಸ್ತಾ ಇದ್ರು ಅಂತ ನಮಗನ್ಸುತ್ತೆ. ಯಾಕೆಂದ್ರೆ ಜಿಂಕೆ ಅಲ್ಲಿ ಹಾರತಾ ಇರೋದು, ಜಿಂಕೆ ಅಲ್ಲಲ್ಲಿ ನಿಲ್ಲುತ್ತೆ, ಅಲ್ಲಲ್ಲಿ ಹಾರುತ್ತೆ. ದೀರ್ಘಭಾಗ ಅಂತ ಹೆಸರು, ಒಳ್ಳೆ ದೀರ್ಘವಾದ ಕಡೆಗಳು 3 ಮೋಟ ಉಳ್ಳದ್ದು ಅಂತ ಅದನ್ನ ವರ್ಣಿಸ್ತಾ ಇದ್ದಾರೆ ಈ ಹಾಡಿನಲ್ಲಿ. ನಮ್ಮ ಕೇಶವ ಮಕ್ಕಳು ಹಾಡಿದ್ದಾರೆ. ಕೊರಳಂ ತಾಂ ಕೊಂಕು ಕೊಯ್ಯುತ್ತ, ಜಿಂಕೆಗಳು ಓಡುವುದನ್ನು ತಾವು ಗಮನಿಸಬೇಕು. ಆಗಾಗಿ ಕೊರಳ ತಾಂಗಿ ಮುಂದೆ ಹೀಗೆ ಕೊಂಕಿಸುತ್ತಾ ನೋಡ್ತಂತೆ. ಅಡಿಗಡಿಗೆ ಒಡೆದ ಐದರ್ಪ ತೇರು ಅಲ್ಲಣಂ ನಟ್ಟಿದೆ ಹಿಂದೆ ನೋಡ್ತದೆ. ತೇರು ಅಟ್ಕೊಂಡು ಬರ್ತಾ ಇದ್ದಾರೆ ದುಷ್ಯಂತ ರಥದಲ್ಲಿ, ಅದನ್ನು ನೋಡುತ್ತೆ. ಮತ್ತೆ ಹೆದರಿಕೆ ಪಾಪ ಆ ಜಿಂಕೆಗೆ. ನೆಟ್ಟಿದೆ ನೋಟ, ಆ ಕಡೆ ಒಂದು ದೃಷ್ಟಿನೂ ಇದೆ, ಈ ಕಡೆ ತಾನು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಓಡಬೇಕಾದ್ದು ಇದೆ. ಬಾಣಪಾತಕಕ್ಕೆ ಇರುಕಿಸುತ್ತ ಈಗ ತನ್ನ ಬಾಣ ಏನಾದ್ರು ತನ್ನ ಶರೀರವನ್ನು ಭೇದಿಸ್ಬಿಟ್ರೆ ಏನ್ ಗತಿ ಅಂತ ಹೆದರಿಕೆ. ಬಾಣ ಪಾತಕ ಅಂತ ಒಂದು ಪರ್ಯಾಯ ಹಾಕಿದ್ದಾರೆ. ಬಾಣ ಕೊಲ್ಲೋದ್ರಿಂದ ಪಾತಕ ಅಂತ. ಇನ್ನೊಂದು ಆ ಪಾತಕ ಅನ್ನೋದು ಆಶ್ರಮದ ಸನ್ನಿವೇಶದಲ್ಲಿ ಬಾಣವನ್ನು ಪ್ರಯೋಗಿಸುವ ಹಾಗಿಲ್ಲ. ಆದ್ದರಿಂದ ಕವಿ ಬಾಣ ಪಾತಕ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ಬಾಣ ಪಾತಕಕ್ಕೆ ಇರುಕಿಸುತ್ತ ಅದಕ್ಕೆ ನೋಡ್ತಾ ಪೃಷ್ಠಮಂ ಮಾರ್ಗಗಳು ಹಿಂದ್ಗಡೆ ಹೀಗೆ ಓಡುವಾಗ ಮುಂದ್ಗಡೆ ಜಿಂಕೆ ತನ್ನ ಕೊರಳನ್ನು ತೋರಿಸಿದೆ, ಆದ್ರೆ ಹಿಂಭಾಗ ಇದೆಯಲ್ಲ ಪೃಷ್ಠಮಂ ಹಿಂಭಾಗ ಇದೆ. ಮಾರ್ಗಗಳು ತೀವಿರೆ ಹಾಗೇ ನೋಡಿಸ್ತಾ ಇದೆ, ಬಳಕ್ತಾ ಇದೆ, ನೋಡಿಸ್ತಾ ಇದೆ, ಓಡ್ತಾ ಇದೆ, ಓಡದ ನಿಲ್ತಾ ಇದೆ, ನಿಂದೆ ಮತ್ತೆ ನೋಡುತ್ತೆ, ನೀಡು ನೋಡ್ತು ಬಿಟ್ಟ ಬಾಯಿ ಹಾಗೆ ನೋಡ್ತಾ ಇದೆ, ಬಾಯಿ ಬಿಟ್ಕೊಂಡು ಪಾಪ ಶ್ರಮದಿಂದ ಉರುವೆ ಅರೆಬಲ್ಲಿರ್ತ ದರ್ಭಾಂಕುರಂಗ ಅದನ್ನೇ ಹುಲ್ಲು ಮೇಲ್ಕಿತ್ತಲ್ಲ ಅದರ ಅರ್ಧರ್ಧ ಭಾಗ ಹಾಗೆ ಅದರ ಕಟವಾಗಿ ಬರ್ತಾ ಇದೆ ಪಾಪ ಆಚೆ. ಭಯ ಪೂರ್ತಿ ತಿಂದೂ ಇಲ್ಲ, ಭಾರತೀಯಕ್ಕೆ ಆಗೂ ಇಲ್ಲ, ಆ ಸನ್ನಿವೇಶ ಆಗಿದೆ. ದರ್ಭಾಂಕುರಂಗಳು ದರ್ಭೆ ಅನ್ನೋ ಹುಲ್ಲು, ಆ ಹುಲ್ಲುಗಳು ಹಾಗೆ ಕಾಣ್ತಾ ಇದೆ ಆ ಜಿಂಕೆಯ ಬಾಯಲ್ಲಿ. ಧರೆಯೋರು ಆ ಭೂಮಿಯಲ್ಲಿ ಓರೋರ ಮೇಲೆ ಕಾಲಿಟ್ಟು ಒಂದ್ಸತಿ ಭೂಮಿಯಲ್ಲಿ ನೆಲದಲ್ಲಿ ಕಾಲಿಡುತ್ತೆ, ಇನ್ನೊಂದು ಸ್ವಲ್ಪ ಚೆಂದ ನೆರಗಿದೆ. ಜಿಂಕೆ ಒಂದ್ಸತಿ ಸರಿಯಾದ ಜಿಂಕೆ ನೆಗೆದ್ರೆ 10-12 ಅಡಿ ಆಚೆ ನೆಗೆಯಬೇಕು. ಅದರಿಂದಾಗಿ ಧರೆಯೋಳು ಓರೋರ್ಮೆ ಕಾಲಿಟ್ಟು ಮತ್ತೆ ಧೀಂಕಿಡುತ್ತೆ, ಮತ್ತೆ ಧೀಂಕಿಡುತ್ತೆ ಅಂದ್ರೆ ಹಾಗೆ ಓಡುತ್ತಾ ನಿರೀಕ್ಷಿಸುತ್ತಾ. ರಾಜ ಹೇಳ್ತಾ ಇದ್ದಾನೆ, ಸಾರಥಿ ನೋಡೋ ವಾನೋಳೆ ಪೌರಿಪೋಕು ಬಾರಿಪೋಕು, ಆಕಾಶದ ಎತ್ತರದಲ್ಲಿ ಹಾರಿ ಹೋಗಾಗಿದೆ ಈ ಮೃಗ. ರಾಜ ದುಷ್ಯಂತ ನೋಡ್ದ, ನಾನು ಬೆನ್ನಟ್ಟಿನಿಂದಾಗಿ ಕೂಡ ಈ ಮೃಗವನ್ನು ನಾನು ನೋಡ್ತಾ ಇದ್ದೇನಪ್ಪ, ಬಹಳ ಕಷ್ಟ ನೋಡ್ತಾ ಇದ್ದೇನೆ. ಅದು ನಿಲ್ಲುತ್ತೆ, ಓಡುತ್ತೆ, ಆ ತನ್ನನ್ನು ತೋರಿಸುತ್ತೆ, ಮತ್ತೆ ಓಡುತ್ತೆ. ಸೋತು ಹೇಳಿದ ರಾಜ, ಎರೆ ಆಯುಷ್ವಂತನೇ, ಭೂಮಿ ಹಳ್ಳವಾಗಿ ಇರುತ್ತದೆ, ಹಾಗಾಗಿ ಕಡಿವಾಣವನ್ನ ನೀನು ಸೆಳೆದೆ, ರಥದ ವೆಂಗ ಮಂದವಾಯಿತು. ಹಳ್ಳ ತುಟ್ಟಿ ಎಲ್ಲದೇ ನೋಡಿದೆ ನೋಡಿ, ಕಾಡುಗಾರಿಕೆ. ಆದ್ದರಿಂದ ಮೃಗು ನಮಗೆ ಬಹುಪೂರಕವಾಯಿತು. ಮೃಗ ಭಾರತದೊಳಗೆ ಹೋಗ್ತಾ ಇದೆ. ಸಮಪ್ರದೇಶವನ್ನು ಹೊಂದಿದ ನಿನಗೆ ಇನ್ನು ಮೃಗ ಸಿಕ್ಕದೆ ಇಲ್ಲ.
ಖಂಡಿತ ಸಿಗುತ್ತೆ. ಹಾಗಾದರೆ ರಾಜ ಹೇಳಿದ ಕುದುರೆಗಳ ಕಡಿವಾಣಗಳನ್ನು ಸ್ವಲ್ಪ ಸಡಿಲ ಬಿಡುವುದಿಲ್ಲ, ಅಂದರೆ ಇನ್ನೂ ಸ್ವಲ್ಪ ಬೇಗ ಹೋಗಲಿ ಅಂತ. ಆಯಿತು ರಾಜ, ನಿನ್ನ ಆಯುಷ್ಮಂತನ ಆಜ್ಞೆ ಅಂತಾಗಲಿ ಅಂತ ರಥವೇಗವನ್ನು ತೋರಿಸಿದ್ದಾನೆ. ಅಲ್ಲಿ ಇದು ಸ್ಟೇಜ್ನಲ್ಲಿ ನೋಡಿತಾ ಇದೆ ನಾಟಕ, ಮರೆಯ ಹೋಗಿಲ್ಲ. ರಥವೇಗವನ್ನು ತೋರಿಸಿದ್ದಾನೆ. ಹಾಗೆಯೇ ಆಯುಷ್ಮಂತ ಅಂದರೆ ರಾಜನೇ, ಯಾವಾಗಲೂ ರಾಜರನ್ನ ಆಯುಷ್ಮಂತನೇ ಅಂತ ಸಂಬೋಧಿಸ್ತಾ ಇದ್ದಾರೆ. ದೀರ್ಘಾಯುಷ್ಮ ಇಲ್ಲಿ ಉಳ್ಳುವರಾಗಿರು. ಕಡಿವಾಣವನ್ನು ಸಡಿಲಿಸಿದ ಒಡನೆಯೇ ನೋಡು ನಡೆ ಬಿಡುಗದ ಚಮರದ ನಡೆ ಬಿಡುಗದ ಚಮರದ ನೀದೊಡಲ ಎತ್ತಿದ ಕಿವಿಯ ತಮ್ಮ ಬದರಜಮು ಆಯ್ದೊಡೆದು ಕದಸ್ಪಗಳು ಧೀಂಕಿಡು ತಂದು ಗಜವಾಸ ಗಿಟ್ಟುಗಳೆಂಬೋ ಸಿಲ್ಗದಶ್ವಗಳು ಧೀಂಕಿಡು ತಂದು ಗಜವಾಸ ಗಿಟ್ಟುಗಳೆಂಬೋ. ನೋಡು ಆ ಜಿಂಕೆಯ ನಡೆ ಹೇಗಿದೆ, ಓಟ ಹೇಗಿದೆ. ನಡೆ ಮಿಡುಕದ ಚಮರದ ನೀಳವಾದ ಶರೀರ. ಆ ಜಿಂಕೆಯ ಶರೀರ ಹಾಗಿರುತ್ತೆ, ನೀಳವಾಗಿರುತ್ತೆ. ಕಿವಿ ನೆಟ್ಟಗಿರುತ್ತೆ. ಕಿವಿಯ ತಮ್ಮ ಪದರಜಮಂ ಪಾಯಿದೊಡೆ. ಆ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಒಂದ್ಸತಿ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಹಾರಿದು ಅಂದರೆ ತುಂಬ ಎತ್ತರಕ್ಕೆ ಹಾರುತ್ತೆ, ದೂರಕ್ಕೂ ಹಾರುತ್ತೆ. ಪಾಯಿದೊಡೆ ಆಯ್ದಾಗ ಸಿಲ್ಕದ ಅಶ್ವಗಳು ಅದಕ್ಕೆ ಸಿಲ್ಕದೆ ಆ ವೇಗವನ್ನು ಹಿಂಬಾಲಿಸದೆ ಆಗದಂತ ಈ ಕುದುರೆಗಳು ಧೀಂಕಿಡುವವೋ ಹಾಗೂ ಇದು ತೊಡತಾ ಇದೀಪ ತನ್ ಮೃಗಜವ ಅಸಹಿಷ್ಣುಗಳು ಎಂಬರು. ಸಹಿಸಲು ಅಸಾಧ್ಯವಾದ ವೇಗದಿಂದ ಓಡುತ್ತಿರುವ ಈ ಜಿಂಕೆಯನ್ನ ಹಿಂಬಾಲಿಸಲಿಕ್ಕೆ ಧೀಂಕಿಡುವವು. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ದರಿಂದಾಗಿ ಹೇಳಿದಾಗ ದುಷ್ಯಂತ ಹೇಳಿದ, ಸೂತನೇ ಸಾರಥಿಯೇ, ಖಂಡಿತ ಹೌದಪ್ಪ, ಈ ಕುದುರೆಗಳು ನಮ್ಮ ಕುದುರೆಗಳಿದೆಯಲ್ಲ ಸೂರ್ಯಾಶ್ವಗಳನ್ನು ಕೂಡ ಮೀರಿದೆ. ಕುದುರೆಗಳು ಸಾಮಾನ್ಯ ಅಲ್ಲ. ಸೂರ್ಯಾಶ್ವ ಮನಸ್ಸಿಗೆ ಬರಬೇಕು. ಬೆಳಗಿನ ಜಾವ ತಕ್ಷಣ, ಬೆಳಿಗ್ಗೆ ಆದ ತಕ್ಷಣ, ಅರುಣೋದಯ ಆದ ತಕ್ಷಣ, ಸೂರ್ಯೋದಯ ಆಗುವಾಗ ಬರ್ತಾ ನೋಡಿ ಸೂರ್ಯ ಅಲ್ವಾ, ಅವನ ಕುದುರೆಗಳ ಜೊತೆ ಸೂರ್ಯ ರಥದ ಜೊತೆ. ಯಾವುದು ನಮ್ಮ ಕುದುರೆಗಳು ಅಷ್ಟು ಜೋರಾಗಿದೆ ಕಣೆ. ಅದೇ ಸರಿ ಕಣ್ರೆ. ನೋಡೋ, ಯಾವುದು ನೋಡೆ ಸೂಕ್ಷ್ಮವೋ ಆವುದು ನೋಡೆ ಸೂಕ್ಷ್ಮಂ ಅದೇ ವಿಸ್ತೃತಮಪ್ಪುದು. ಆವುದು ನೋಡೆ ಸೂಕ್ಷ್ಮಂ ಅದೇ ವಿಸ್ತೃತಮಪ್ಪುದು. ಮಧ್ಯದಲ್ಲಿ ತಾನಾವುದು ಛಿನ್ನವಾಗಿರುವುದಂತೆ ಅದೇ ಜೋಡಿಸಿದಂತೆ ತೋರ್ಪುದೈಗೆ. ಆವುದು ವಕ್ರವಿಪ್ಪುರದೆ ತಾಂ ರುಜುವಾಗುದೆ ಕಾಣುವುದು. ಆವುದು ವಕ್ರವಿಪ್ಪುದು ಅದೆ ತಾಂ ರುಜುವಾಗುದೆ ಕಾಣುವುದು. ಎನ್ನ ಕಣ್ಣಾವುದು ಇಲ್ಲ ದೂರದೆ ಚಣಂ ರಥ ವೇಗದೆ ಪಾರ್ಶ್ವದಲ್ಲಿಯುಂ. ಎನ್ನ ಕಣ್ಣಾವುದು ಇಲ್ಲ ದೂರದೆ ಚಣಂ ರಥ ವೇಗದೆ ಪಾರ್ಶ್ವದಲ್ಲಿಯುಂ. ಎಂಥ ಪದ್ಯ, ಎಂಥ ವೃತ್ತ ಪದ್ಯ ಇದು. ನಾವು ಛಂದಸ್ಸನ್ನು ಹೇಳ್ತಾರೆ, ಗುರುವಂದಾದಿಗಳು ಉತ್ಪಲ ಗುರುಮದದ ಮೂರಾಗಿ ಶಾರ್ದೂಲಮ ಗುರು ನಾಲ್ಕಾಗಿಡ ಸ್ಕಂತರೆ ಗುರುದ್ವಂದ್ವಂ ಲಘುದ್ವಂದ್ವಂ ಮತ್ತೇವಂ ಲಘುದ್ವಯಂ ತ್ರಿಗುರುದನಿಂದಕ್ಕಂ ಮಹಾಸ್ಕಂತರೆ. ಆರದಲ್ಲೂ ಒಂದು ವೃತ್ತದಲ್ಲಿ ಬಂದಿದ್ದಾರೆ ಅಭಿನವ ಕಾಳದ ಶಾಸ್ತ್ರಿಗಳು, ಬಸವಶಾಸ್ತ್ರಿಗಳು. ಆವುದು ನಾವು ನೋಡಿ ಸೂಕ್ಷ್ಮಂ, ಯಾವುದು ಸೂಕ್ಷ್ಮ ಅಂತ ನಮ್ಮ ಅನಿಸುತ್ತೋ ಅದು ವಿಸ್ತೃತ ಮತ್ತು ಅದೇ ವಿಸ್ತಾರವಾಗಿ ಕಾಣುವಾಗುತ್ತೆ. ಆವುದು ಮಧ್ಯದಲ್ಲಿ ತಾನು ಆವುದು ಭಿನ್ನವೋ ಆಗಿರುವುದೋ ಅಂತೂ ಅದೇ ಜೋಡಿಸಿದಂಥ ರೂಪದಲ್ಲಿ. ಅಂದರೆ ಭಿನ್ನ ಹೇಗೆ ವಕ್ರವಾಗಿ ಹೇಗೋ ಕಾಣುತ್ತಿದೆ ಅಂತ ನೋಡಿದರೆ ಅದು ನೆಟ್ಟಿಗೆ ಕಾಣ್ತಾ ಇದೆಯಲ್ಲ, ತೋರಿಸ್ತಾ ಇದೆಯಲ್ಲ. ಆವುದು ವಕ್ರಂ, ಯಾವುದು ಅಂಕುಡಂಕಾಗಿರ್ತಕ್ಕಂಥದ್ದು ಅದೇ ತಾಂ ರುಜುವಾಗುವಂತೆ. ಇಲ್ಲಿರೋದು ಫಿಲಾಸಫಿ.
ಯಾವುದು ವಕ್ರ ಅಂತ ಅನ್ನಿಸ್ತದೆಯೋ ಅದು ರುಜುವಾಗ್ತಕ್ಕಂಥದ್ದು ಪರಮಾತ್ಮನ ದಯೆಯಿಂದ. ಅದು ನಮಗೆ ನೇರವಾದ ಸ್ಟ್ರೈಟ್ ಲೈನ್, ನೇರವಾದ ಹಾದಿಯನ್ನು ನಿರ್ಮಿಸಿಕೊಡ್ತದೆ. ಕಾಣುವುದು ಎನ್ನ ಕಣ್ಣಿಗೆ ಯಾವುದೂ ಇಲ್ಲ, ಯಾವುದನ್ನು ಕಾಣಿಸ್ತಾ ಇಲ್ಲ ಸಾಧ್ಯ ಅಂದರೆ ಅವನು ಜಿಂಕೆ ಹಾಗೆ ಮಾಡ್ತಾ ಇದೆ, ಪ್ರಕೃತಿ ಸನ್ನಿವೇಶ ಆಗಿದೆ, ರಾಜ ಹಿಂಬಾಲಿಸಿ ಹೋಗ್ತಾ ಇದೆ, ದೂರದ ಕ್ಷಣ ರಥ ಬೇಗದೆ ಪಾರ್ಶ್ವದಲ್ಲಿಯೂ ರಥ ಹೋಗ್ತಾ ಇದೆ, ಪಕ್ಕದಲ್ಲಿ ಪಾರ್ಶ್ವದಲ್ಲಿ ಎಲ್ಲದೂ ನೇರದಲ್ಲೂ ಎಲ್ಲದೂ ಕೂಡ ಹೀಗೆ ನಮಗೆ ವಿಚಿತ್ರವಾಗಿ ತೋರಿಸ್ತಾ ಇದೆಯಲ್ಲ. ಯಾವ ವಕ್ರ ಅಂತ ಅನ್ಸುತ್ತೆಯೋ ಅದು ರುಜುವಾಗಿ ಕಾಣ್ತಾ ಇದೆ, ಯಾವ ಸೂಕ್ಷ್ಮವೋ ಅದು ವಿಸ್ತೃತವಾಗಿ ಕಾಣ್ತಾ ಇದೆ. ನೋಡಿ ಇಲ್ಲಿರುವ ಫಿಲಾಸಫಿಯನ್ನು ನಾವು ಗಮನಿಸಿ, ಯಾವುದು ಸೂಕ್ಷ್ಮವೋ ಅದು ವಿಸ್ತೃತವಾಗಿ ಅದು ಭಗವಂತನ ನೀರೇ, ಯಾವುದು ವಕ್ರವೋ ಅದು ರುಜುವಾಗುವಂತೆ ಕಾಣ್ತಕ್ಕಂಥದ್ದು ಅದು ಭಗವಂತ ಪರಮೇಶ್ವರ ಲೀಲಾ ವ್ಯಾಪಾರವೇ. ಆದ್ದರಿಂದ ನಾವು ಗ್ರಹಿಸಬೇಕಾದ ಲೀಲೆ ಅಂತ ಅನ್ನಿಸ್ತಾ ಹಾಗಾದ್ರೆ ಹೇಳ್ದ ರಾಜನಿಗೆ ಹೇಳ್ದ, ಸಾರಥಿ ನಾನು ಸೂತ ಈ ಮೃಗವನ್ನು ಹೊಡೆದಾಕ್ತೀನಿ ಅಂತ ಶರಸಂಧಾನವನ್ನು ಅಭಿನಯಿಸುವನು. ಇದು ನಾಟಕ ನಾವು ಮರಿಬಾರದು. ಬಾಣವನ್ನು ಹೂಡಿದಾಗ ಸ್ಟೇಜ್ನಲ್ಲಿ ಅಭಿನಯ ಮಾಡಿದಾಗ ತೆರೆವರಿಗೆ ಓ ಮಹಾರಾಜ ಆಶ್ರಮ ಮೃಗ, ಇದು ಆಶ್ರಮ ಮೃಗ, ಕೊರತಕ್ಕದ್ದಲ್ಲ ಅಂತ ಬರೀ ಹೇಳಬೇಕು. ಆಗ ಸಾರಥಿ ಹೇಳಿದೆ, ಆಯುಷ್ಮಂತ ನಿಲ್ಲು ನಿನ್ನ ಬಾಣಕ್ಕೆ ಗುರಿ ಆದಂಥ ಈ ಮೃಗಕ್ಕೆ ನೋಡು. ಅದಕ್ಕೆ ಮುಂಚೆನೇ ಅದಕ್ಕೆ ಮೊದಲೇ ಋಷಿಗಳು ಬಂದಿದ್ದಾರೆ ನೋಡಿ. ಆ ಆಶ್ರಮ ಇದು ಕಣ್ವರ ಆಶ್ರಮಕ್ಕೆ ಇವರು ಬರ್ತಾ ಇದ್ದಾರೆ. ಕಣ್ವರ ಆಶ್ರಮಕ್ಕೆ ಬರ್ತಾ ಇದೆ. ಅಲ್ಲಿ ಮಾರೀಚ ಮುನಿಗಳು ಹೋಗ್ತಾ ಇದ್ದಾರೆ, ಅವರ ಒಂದು ಶಿಷ್ಯರ ಪರಿವಾರ ಇದೆ, ಋಷಿಗಳು ಬಂದಿದ್ದಾರೆ ನೋಡು ಅಂತಂದಾಗ ತಕ್ಷಣ ರಾಜ ಏನು ಮಾಡಿದ ದುಷ್ಯಂತ ತ್ವರೆಯಿಂದ ನೋಡಿ, ಸಾರಥಿ ಕುದುರೆಗಳನ್ನು ನಿಲ್ಲಿಸಪ್ಪ, ನಾವು ಇನ್ನು ಮುಂದೆ ಬರೆಯೋದು ಬೇಡ ಅಂದಾಗ ಸೂತ ಆಗಲಿ ಅಂತ ರಥವನ್ನು ನಿಲ್ಲಿಸ್ತಾನೆ. ಆಮೇಲೆ ಮೂವರು ವೈಖಾನಸರು ಬರುವರು. ಇದು ವೈಖಾನಸರು ಅಂತ ಅಂದರೆ ಋಷಿಗಳ ಒಂದು ಪ್ರವೃತ್ತಿ. ಋಷಿಗಳ ರೀತಿ ಒಂದು ಪಾಂಚರಾತ್ರ ಹಾಗೆ ಮಾಡ್ತೀವಿ, ಒಂದು ವೈಖಾನಸ ಹಾಗೆ ಮಾಡ್ತೀವಿ ಅಂತ ಸನ್ನಿವೇಶದಲ್ಲಿ ಬಂದಿದ್ದಾರೆ. ಇಲ್ಲಿಗೆ ನಾವು ವೈಖಾನಸ ಬರ್ತಾ ಇದ್ದಾರೆ. ಆವಾಗ ಮೂರನೇ ವೈಖಾನಸ ಮೃಗವನ್ನು ತೋರಿಸಿದ್ದಾರೆ. ಅದರ ಹೆಸರು ದೀರ್ಘಪಾಂಗ ಅಂತ ಮೂಲದಲ್ಲಿ ಬರುತ್ತೆ ಅಲ್ಲೇ. ಬಾನಾಡಿಗೆ ಪಾರಿ ಹೋಗಕ್ಕೆ ಒಂದು ಆಕಾಶದಲ್ಲಿ ಹಾಕ್ತಾ ಇದೆ ಅಂತ ಅದು ಭಾಳ ಚೆನ್ನಾಗಿ ಆಗುತ್ತಂದ್ರೆ ಭಾಳ ಚೆನ್ನಾಗಿ ದೀರ್ಘಪಾಂಗದ ವರ್ಣನೆ ಮಾಡ್ತಾ ಇದರಿಂದಾಗಿ ಇನ್ನು ನಾವು ಈ ಹೊತ್ತಿಗೆ ಇವತ್ತು ಅಲ್ವಾ ನಾಳೆ ಬಂತು ಸರ್. ಅದೇ ಮಂಗಳ ಒಂದು ಮಂಗಳವಾರ ಕಾಣ ಸ್ವಲ್ಪ ಬಂದ ಪರ್ಫಾರ್ಮೆನ್ಸ್. ನುತ ಗುಣಯುತ ಕ್ಷಿತಿಪತಿ ಸನ್ನಿಧಿ ಸಚಿವ ವರದ್ರ ಸಿಂಹಾರ್ಯೋತ್ಸಾಹಿತ ಬಸವಪ್ಪ ಶಾಸ್ತ್ರಿತ ಶಾಸ್ತ್ರಿ. ನುತ ಗುಣಯುತ ಕ್ಷಿತಿಪತಿ ಸನ್ನಿಧಿ ಸಚಿವ ವರದ್ರ ಸಿಂಹಾರ್ಯೋತ್ಸಾಹಿತ ಬಸವ ಶಾಸ್ತ್ರಿತ ಸಂಸ್ಕೃತ ಶಾಕುಂತಳಮನಿಂದು ಕನ್ನಡಿಸಿಪ್ಪಂ. ಸಂಸ್ಕೃತ ಶಾಕುಂತಳಮನಿಂದು ಕನ್ನಡಿಸಿಪ್ಪಂ. ಪ್ರಕೃತಿ ಹಿತಾರ್ಥಂ ಕ್ಷಿತಿಪಾಲಕರು ಉದ್ಯೋಗಿಸುಗೆ ಪೂಜ್ಯವೆನಿಸುಗೆ ಜಗದೊಳ್ ಸುಕವಿಗಳ ಸೂಕ್ತಿ ವಿಶ್ವಾಧಿಕನಿಗ ಪರಸುಖವರೆ ಮಗೆ ಮೀಗೆ ಈ ಮಹೇಶಂ ವಿಶ್ವಾಧಿಕನಿಗ ಪರ ಸುಖವಮ ಯಮಗಮೀಗೆ ಮಹೇ